ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಎಲ್ಲ ಶರಣ ಬಸವಾಯ ತಂದೆ ತಾಯಂದ್ರಿಗೂ ನಮಃ. ಶರಣಾರ್ಥಿಗಳು. ಬೋಧಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿದ್ಬಿಂದು ಬಸವಾಯ ನಮಃ. ಚಿತ್ಕಲೆ ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ನಿಸ್ಸಂಸಾರ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ವಾಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ರೀಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಇಲ್ಲಿ ತನಕ ಸಾಂತ್ವನದಲ್ಲಿ ಭಾಗಿಯಾಗಿ ಸದ್ಭಾವದಿಂದ ನೆನಪು ಮಾಡಿರ್ತಕ್ಕಂಥ ತಾಯಿಯವರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ನಮ್ಮ ಈ ಸ್ವಾನುಭಾವ ನೆಲೆಯಲ್ಲಿ ಶರಣಾರ್ಥಿ ನಮ್ಮ ಸ್ವಾನುಭಾವ ನೆಲೆಯಲ್ಲಿ ಸಮಾವೇಶಗೊಂಡು ಭಕ್ತಿ ಸದ್ಭಾವದ ನುಡಿಗಳನ್ನ ಆಲಿಸಲು ಬಂದಿರತಕ್ಕಂಥ ಎಲ್ಲ ಶರಣ ಬಂಧುಗಳೇ, ತಮ್ಮ ಪಾದಕ್ಕೆ ಭಕ್ತಿಯ ಶರಣು ಶರಣಾರ್ಥಿಗಳು. ಈ ಶಿವಯೋಗದ ಅನುಭವ ಪಾಠವನ್ನ ಆತ್ಮೀಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ದಯಾನಂದ್ ನೂಲಿ ಸರ್ ಅವರು ನಡೆಸಿಕೊಡ್ಬೇಕೆಂದು ಅವರಲ್ಲಿ ತಮ್ಮೆಲ್ಲರ ಪರವಾಗಿ ಶ್ರದ್ಧೆಯಿಂದ ಕೇಳಿಕೊಳ್ಳುತ್ತೇನೆ. ಶರಣು ಶರಣಾರ್ಥಿ ಸರ್, ತಾವು ಪ್ರಾರಂಭಿಸಿ ದಯವಿಟ್ಟು. ಸರ್, ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಸರ್, ಕಾಣಿಸ್ತಿದೆ ಸರ್, ದಯವಿಟ್ಟು. ಇದುವರೆಗೆ ಬಸವ ಸ್ತುತಿ ಮಾಡಿದಂತಹ ಶರಣೆ ದಾಕ್ಷಾಯಿಣಿ ಅಕ್ಕನವರಿಗೆ ಶರಣು ಶರಣಾರ್ಥಿಗಳು. ನಾವು ಶರಣರ ಶಿವಯೋಗದ ಬಗ್ಗೆ ಅಭ್ಯಾಸನ ಮಾಡ್ತಾ ಇದ್ದೀವಿ. ಈಗ ನಾವು ಆರಂಭಿಸಿರೋದು ವಿಕಸನ ಕ್ರಮ 9ರಲ್ಲಿ ಶತ ಏಕದ ನೆಲೆಮನೆ ಅನ್ನೋದ್ರ ಬಗ್ಗೆ ಅಭ್ಯಾಸನ ಮಾಡ್ತಾ ಇದ್ದೀವಿ. ಇದರಲ್ಲಿ ಇಲ್ಲಿಯವರೆಗೆ ಏನೇನು ನೋಡ್ಕೊಂಡ್ವಿ ಅಂದ್ರೆ, ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗಾಯಿತು, ವಿಕಸನ ಕ್ರಮ 2ರಲ್ಲಿ ಓಮದ ವಿಸ್ತರಣೆ, ಆ ಅಕ್ಷರದಲ್ಲಿ ಏನೇನು ಇವೆ, ಯಾವ ಲಿಂಗಗಳಿವೆ, ಯಾವ ಚಕ್ರಗಳಿವೆ, ಯಾವ ಶಕ್ತಿಗಳಿವೆ, ಆ ಓಮದ ಒಂದು ಚಿತ್ರಣವನ್ನ ಸಹ ನಾವು ನೋಡಿದ್ವಿ, ಬರೆದ್ವಿ. ಹಾಗೇನೆ ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳಿಂದ ನಮ್ಮ ದೇಹವಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಪಂಚವಿಂಶತಿ ತತ್ವಗಳು ಯಾವುವು, ಅವುಗಳ ಸಮೀಕರಣ ಹೇಗೆ ಆಗುತ್ತದೆ ಅದನ್ನ ಸಹ ನೋಡ್ಕೊಂಡಿವಿ. ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನ ಮಾಡಿಕೊಂಡಿವಿ. ವಿಕಸನ ಕ್ರಮ 5ರಲ್ಲಿ ಚಕ್ರ ಮತ್ತು ಅವುಗಳಲ್ಲಿ ಅಡಗಿರುವಂತಹ ಲಿಂಗಗಳ ಮಹತ್ವವನ್ನು ಅರಿತುಕೊಂಡು, ವಿಕಸನ ಕ್ರಮ 6ರಲ್ಲಿ ಸುದೀರ್ಘವಾಗಿ ದೀಕ್ಷೆ ಮತ್ತು ಇಷ್ಟಲಿಂಗದ ಅಂತರಂಗ, ಈ ಎರಡು ಅಧ್ಯಾಯಗಳ ಅಧ್ಯಯನ ಮಾಡಿಕೊಂಡು ಒಂದು ಶಿವಯೋಗದ ಶಿವಾನಂದನವನ್ನ ಅಲ್ಲಿ ಕಂಡ್ಕೊಂಡ್ವಿ. ದೀಕ್ಷೆ ಮತ್ತು ಇಷ್ಟಲಿಂಗದ ಅಂತರಂಗ ಇವೆರಡೂ ಬೇಕೇ ಬೇಕು ಶಿವಯೋಗಕ್ಕೆ. ಈ ಒಂದು ಅಪೂರ್ವವಾದ ಜ್ಞಾನವನ್ನು ನಾವು ಪಡೆಯಲೇಬೇಕು ಅಂತ ಇವೆರಡನ್ನ ವಿವರವಾಗಿ ನಾವು ಕಲಿತ್ಕೊಂಡ್ವಿ. ವಿಕಸನ ಕ್ರಮ 7ರಲ್ಲಿ ಒಂದು ಪ್ರಾರ್ಥನೆಯ ತರ ಮೈಲಾರ ಬಸವಲಿಂಗ ಶರಣರ ನವಲಚಕ್ರ ಲಿಂಗಗಳ ಪ್ರಾರ್ಥನೆಯನ್ನ ಸಹ ನಾವು ನೋಡಿದ್ವಿ. ವಿಕಸನ ಕ್ರಮ 8 ಪ್ರವೃತ್ತಿ ಮಾರ್ಗ ಅಂದ್ರೆ ಏನು, ನಿವೃತ್ತಿ ಮಾರ್ಗ ಅಂದ್ರೆ ಏನು ಅಂತ ನೋಡ್ಕೊಂಡು ಈಗ ಕೊನೆಯದಾಗಿ ಶಿವಯೋಗದ ಕೊನೆಯ ಹಂತದಲ್ಲಿ ನಾವು ಬಂದಿದ್ದೀವಿ. ವಿಕಸನ ಕ್ರಮ 9ರಲ್ಲಿ ಶತ ಏಕದ ನೆಲೆಮನೆ ಅಂತ
ನೋಡಿದ್ವಿ. ಇದೊಂದು ಸುದೀರ್ಘವಾದ ಅಧ್ಯಯನ. ಒಂದೇ ಪರವಸ್ತು 3 ಆಗಿ 6 ಆಗಿ 36 ಆಗಿ 216 ಆಗಿ 101 ಸ್ಥಳಗಳ ಅಭ್ಯಸನವನ್ನು ನಾವು ಈಗ ಮಾಡ್ತಾ ಇದ್ದೀವಿ. ಹೋದ ಸಾರಿ ನಾಲ್ಕು ಈ ಕೆಳಗಿನ ಮಹಡಿಯಲ್ಲಿಯ 4 ಸ್ಥಳಗಳನ್ನ ನಾವು ನೋಡಿದ್ವಿ. ಯಾವ 4 ಸ್ಥಳಗಳನ್ನ ಸೋಮವಾರ ನಾವು ನೋಡಿದ 4 ಸ್ಥಳಗಳು ಯಾವುವು? ಯಾರು ಹೇಳ್ತೀರಿ? ಪಿಂಡ ಸ್ಥಳ, ಪಿಂಡ ಜ್ಞಾನ ಸ್ಥಳ, ಸಂಸಾರ ಸ್ಥಳ, ಗುರುಕಾರುಣ್ಯ ಸ್ಥಳ. ಹೌದು ತಾಯಿ. ಡಾಕ್ಟರ್ ಬಸವರಾಜ್ ಹರ್ಕೋನಿ ಇದ್ದೀರಾ? ಅಪಾರ ಅದೇನ್ರಿ ಸರ್. ಸ್ವಲ್ಪ ಪಿಂಡ ಸ್ಥಳದ ಬಗ್ಗೆ ಹೇಳ್ತೀರಾ ಸರ್? ಸ್ವಲ್ಪ ನಿಮ್ಗೆ ಏನ್ ತಿಳ್ಕೊಂಡಿದ್ದೀರಾ ಅದನ್ನ ಹೇಳಿ ಸರ್. ಅಪಾರ ಹೇಳ್ತೀನಿ. ಹೇಳಿ. ಪಿಂಡಸ್ಥಳ ಅಂದ್ರ ಅಪಾರ ಅದು ಅತ್ಯಂತ ಪರಿಶುದ್ಧವಾದಂತಹ ಒಂದು ಸ್ಥಿತಿ. ಆಮೇಲೆ ಅದು ಒಂದು ಸಾರ ಒಂದು ಸಾರ ದ್ರವ್ಯಗಳ ಒಂದು ಸಂಯೋಗ ಇರ್ತೈತ್ರಿ. ಆಮೇಲೆ ಇದು ಎಸ್ಪೆಷಲಿ ನಾವು ಪಿಂಡ ಅಂದ್ಕೂಡ್ಲೆ ಅದನ್ನ ಭ್ರೂಣ ಅಂತ ಹೇಳಿ ನಾವು ಟ್ರಾನ್ಸ್ಲೇಟ್ ಮಾಡ್ಬೋದ್ರಿ ಪರ. ಸೊ ಭ್ರೂಣದಲ್ಲಿ ಅದು ಅಲ್ಲಿವರೆಗೂ ಭ್ರೂಣದ ಒಳಗಡೆ ಹೃದಯ ಬಡಿತ ಆಗಲ್ಲ ಎಲ್ಲ. ಸೊ ಹೃದಯ ಬಡಿತ ಆಗೋಕ್ಕಿಂತ ಮುಂಚೆ ಅದು ಸ್ಥಿತಿ ಇರ್ತೈತಲ್ಲ, ಅದು ಒಂದು ಪಿಂಡಸ್ಥಳ ಅಂತ ನಾವು ಕರಿಬಹುದ್ರಿ. ಆಮೇಲೆ ಪಿಂಡಸ್ಥಳದೊಳಗೆ ಶುಕ್ರ ಮತ್ತು ಶೋಣಿತ ಎರಡರ ಸಂಯೋಗದಿಂದ ಗರ್ಭಾಶಯದೊಳಗ ಏನದು ಭ್ರೂಣದ ಬೆಳವಣಿಗೆ ಆಗ್ತಿರ್ತೈತಿ. ಸೊ ಅದ್ರೊಳಗಡೆ ಇರುವಂತಹ ಒಂದು ಚೈತನ್ಯ ಇನ್ನೂ ಅದ್ರೊಳಗೆ ವಿಕಸನ ಆಗಿರಂಗಿಲ್ಲ, ಅದರ ಕಾನ್ಶಿಯಸ್ನೆಸ್ ಇರಂಗಿಲ್ಲ. ಜಸ್ಟ್ ಅದು ಒಂದು ಈಗ ಹೆಂಗ ಮಹಾಲಿಂಗದೊಳಗ ಹೆಂಗದು ನಿರಾಲಂಬ ಸ್ಥಿತಿಯೊಳಗ ಇರ್ತೈತಲ್ಲ, ಸೊ ಅದೇ ರೀತಿ ಪಿಂಡ ಸ್ಥಳದೊಳಗೂ ಕೂಡ ಜೀವಾತ್ಮ ಇನ್ನೂ ವಿಕಸನ ಹೊಂದಿರಂಗಿಲ್ಲ. ಸೊ ಈ ಒಂದು ಸ್ಥಳಕ್ಕ ಪಿಂಡಸ್ಥಳ ಅಂತ ಹೇಳಿ ಕರೀತಾರೆ. ಹೌದು. ಬಸವರಾಜ್ ಅವರು ಹೇಳ್ತಿದ್ದಾರೆ, ಈ ಪಿಂಡಸ್ಥಳ ಅಂದ್ರೆ ಅದು ಒಂದು ಶ್ರೇಷ್ಠವಾದ ಒಂದು ಜೀವನದ ಸಾರ ಆಗಿದೆ, ಜೀವನ ಸಾರ ವಸ್ತುಗಳ ಸಮೂಹವಾಗಿದೆ. ಹೀಗಾಗಿ ಅದರದ ಒಂದು ಅಂತರಂಗ ಶುದ್ಧ ಆಗಬೇಕು, ಅದಾದ್ರೆ ಬಹಿರಂಗ ಶುದ್ಧ ಆಗ್ತಾ ಇದೆ. ಎಲ್ಲಿಗೆ ಅವ್ರು ಹೇಳಿದ್ರೆ ಅಂದ್ರೆ ಸರ್ವಶೂನ್ಯ ನಿರಾಲಂಬ ಸ್ಥಿತಿಯಲ್ಲಿ ಪರಮಾತ್ಮನು ಹೇಗೆ ಇರುತ್ತಾನೆಯೋ ಆ ಪಶ್ಚಿಮ ಚಕ್ರದಲ್ಲಿ ನಾವು ನೋಡಿದ್ವಿ. ಈ ನಿರಾಲಂಬ ಸ್ಥಿತಿಯಲ್ಲಿ ಯಾರ ಮೇಲೆ ಅವಲಂಬನೆ ಇಲ್ಲದಂತಹ ಸ್ಥಿತಿಯಲ್ಲಿ, ಸಹಜ ಸ್ಥಿತಿಯಲ್ಲಿ ಹೇಗೆ ಪರಮಾತ್ಮನು ಇರುತ್ತಾನೆಯೋ, ಒಂದು ನಿರಾಕಾರವಾದ ಸ್ಥಿತಿಯಲ್ಲಿ ಏನಿರುತ್ತದೆಯಲ್ಲ ಅದರ ಪ್ರತಿರೂಪವೇ ಪಿಂಡಸ್ಥಳ ಅನ್ನೋದನ್ನ ಬಸವರಾಜ್ ಹೇಳ್ತಿದ್ದಾರೆ. ಮುಂದಿನ ಸ್ಥಳ ಯಾವುದು? ಮುಂದಿನ ಸ್ಥಳ ಯಾವುದು? ಪಿಂಡಸ್ಥಳ ಆದ ನಂತರ ಪಿಂಡ ಜ್ಞಾನ ಸ್ಥಳ. ಅದನ್ನ ಸವಿತಾ ಬೆಂಗಳೂರು ಅವ್ರು ಹೇಳ್ಬೇಕು. ಪಿಂಡ ಜ್ಞಾನ ಸ್ಥಳ ಅಂದ್ರೆ ಏನು ಅನ್ನೋದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಅಲ್ಲಿ ಪಿಂಡ ಜ್ಞಾನ ಸ್ಥಳ ಅಂತಂದ್ರೆ ಈ ದೇಹದಲ್ಲಿರುವ ಒಂದು ಆತ್ಮ ಏನಂತ ಅಂದ್ರೆ ಅದು ಪರಶಿವನ ಅಂಶ ಅಂತ ಆ ಒಂದು ವಿಚಾರವನ್ನು ನಾವು ತಿಳಿದುಕೊಳ್ಳೋದೇ ಪಿಂಡ ಜ್ಞಾನ ಸ್ಥಳ. ಇಲ್ಲಿ ಏನಾಗ್ತದೆ ಅಂದ್ರೆ ಒಂದು ಗುರುವಿನ ಬೋಧನೆಯಿಂದಾಗಿ ಇಲ್ಲಿ ಗುರು ಅಂದ್ರೆ ಒಂದು ತತ್ವವಾಗಿ ಅಥವಾ ನಮ್ಮ ಸುತ್ತಮುತ್ತಲು ಇರುವಂತಹ ಒಬ್ಬ ವ್ಯಕ್ತಿಗಳನ್ನು ಗುರುವಾಗಿ ಪರಿಣಮಿಸಬಹುದು, ಅಥವಾ ತನ್ನ ಅರಿವೇ ತನಗೆ ಗುರುವಾಗಿರ್ಬೋದು. ಆ ಒಂದು ಗುರುವಿನ ಒಂದು ಬೋಧೆಯಿಂದ ಒಂದು ಆತ್ಮನ ನಿಜ ಸ್ವರೂಪ ಮತ್ತೆ ಒಂದು ಈ ಜಗತ್ತಿನ ನಿಜ ಸ್ವರೂಪ, ಆತ್ಮ ಹೇಗೆ ಒಂದು ಅಜ್ಞಾನ ಮತ್ತೆ ಮಾಯೆಯೊಳಗ ಆವೃತ್ತ ಆಗೈತಿ ಅಂತ ತಿಳ್ಕೊಳ್ಳೋದು. ಆಮೇಲೆ ಮುಂತಾದ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನು ಈ ಜೀವಾತ್ಮ ಏನು ತಿಳಿದುಕೊಂತಾನಲ್ಲ ಆ ತಿಳಿದುಕೊಳ್ಳೋದೇ ಒಂದು ಪಿಂಡ ಜ್ಞಾನ ಸ್ಥಳ. ಆಮೇಲೆ ಇಲ್ಲಿ ಇನ್ನೊಂದು ಏನಂದ್ರೆ ನಾನು ದೇಹ ಅಲ್ಲ, ನಾನು ಇಂದ್ರಿಯ ಅಲ್ಲ, ನಾನು ಮನಸ್ಸಲ್ಲ, ನಾನು ಅಂತಃಕರಣ ಅಲ್ಲ, ನಾನು ಯಾವುದೂ ಅಲ್ಲ, ನಾನು ಯಾರು? ಪರಮಾತ್ಮನ ಒಂದು ಅಂಶ ಅಂತ ತಿಳಿದುಕೊಳ್ಳೋದೇ ಇಲ್ಲಿ ಪಿಂಡ ಜ್ಞಾನ ಸ್ಥಳ ಅಂತ ನನ್ನ ಅರಿವಿಗೆ ಬಂದಿದೆ, ಹೇಳಿದೀನಿ. ಸರ್ವರಿಗೂ ಶರಣಾರ್ಥಿಗಳು. ಶರಣು ಸವಿತಕ್ಕ. ಸವಿತಕ್ಕ ಏನ್ ಹೇಳ್ತಾ ಇದಾರೆ ಅಂದ್ರೆ ಪಿಂಡಕ್ಕೆ ಗುರು ಬೀಜದಲ್ಲಿ ಆ ಪಿಂಡದ ನಿಲುವು ಅಂತ ಹೇಳ್ತಿದ್ದಾರೆ. ಅಂದ್ರೆ ಅದನ್ನ ಮಾತಿನಲ್ಲಿ ವರ್ಣಿಸಲು ಬರೋದಿಲ್ಲ. ದೇಹಾತ್ಮದ ಒಂದು ಜ್ಞಾನ ಮಾಡ್ಕೊಳ್ಳೋದಿದೆಯಲ್ಲ, ಅದು ಗುರುವಿನ ಮುಖಾಂತರ ಇರ್ಲಿ ಅಥವಾ ಸ್ವಯಂ ಜ್ಞಾನ ಇರ್ಲಿ, ಅದೇ ಪಿಂಡ ಜ್ಞಾನ. ಇಲ್ಲಿ ಭಕ್ತಿ ಪಿಂಡನು ಸಾಧಕ, ಪಿಂಡ ಜ್ಞಾನವು ಆತನ ಸಾಧನೆ ಅನ್ನೋದನ್ನ ಅವ್ರು ಹೇಳಿದ್ರು. ಪಿಂಡನಿಗೆ ಪಿಂಡ ಜ್ಞಾನವೇ ಪ್ರಾಣ. ಹೀಗಾಗಿ ಪಿಂಡ ಜ್ಞಾನ ಸ್ಥಳ ಅಂದ್ರೆ ಆ ಪಿಂಡದ ಬಗ್ಗೆ ಒಂದು ಮಂತ್ರಪಿಂಡ, ಅದೇನು ಮಂತ್ರಪಿಂಡ ಮಾಡಿಕೊಳ್ಳಬೇಕಾಗಿದೆ ನಮಗೆ. ಆ ಮಂತ್ರಪಿಂಡ ಮಾಡಿಕೊಳ್ಳದೆ ಪಿಂಡ ಜ್ಞಾನ ಸ್ಥಳ ಅಂತ ಅವ್ರು ಹೇಳ್ತಿದ್ದಾರೆ. ಮುಂದಿನ ಸ್ಥಳ ಯಾವುದು? ಅಮರ್ಕಲಾ ಹಿರೇಮಠ ಅಕ್ಕ ಹೇಳ್ಬೇಕು. ಮುಂದಿನ ಸ್ಥಳ ಯಾವುದು ಅಕ್ಕ? ಅಮರ್ಕಲಾ ಅಕ್ಕ ಇದಾರಾ? ಅಮರ್ಕಲಾ ಹಿರೇಮಠ ಇಲ್ಲ ಅನ್ಸುತ್ತೆ. ಅಕ್ಕ ನೀವೇ ಹೇಳ್ಬಿಡಿ ಸರ್ವಮಂಗಳ ಅಕ್ಕ.
ಸಂಸಾರ ಏ ಸ್ಥಳ ಅಂತಂದ್ರೆ ಈ ಜೀವಾತ್ಮನಿಗೂ ತನ್ನ ಪಿಂಡ ಜ್ಞಾನ ಸ್ಥಳದ ಅರಿವಾದಾಗ್ಲಿಂದ ಆತನಿಗೆ ಏನಾಗ್ತದೆ ಅಂದ್ರೆ ಹೊರಗಿನ ಬಹಿರಂಗದ ಪ್ರಪಂಚದ ವಿಷಯ ವಾಸನೆಯ ಬಗ್ಗೆ ಆತನಿಗೆ ತನ್ನಲ್ಲೇ ತನಗ ಹೊರಮುಖ ಆಗೋದನ್ನ ಆತ ಕಡಿಮೆ ಮಾಡ್ಕೊಳ್ತಾ ಇದ್ದಾನೆ. ಆತನಿಗೆ ಈ ತಾಪತ್ರಯ ಭೌತಿಕ ತಾಪತ್ರಯಗಳಿಂದ ದುಃಖದಿಂದ ಬಿಡುಗಡೆ ಹೊಂದಬೇಕು ಅನ್ನುವಂಥದ್ದು ಒಂದು ಜ್ಞಾನ ಬರ್ತದೆ. ಇದರಿಂದ ಇದು ಸಂಸಾರ ಹೇಯ, ಇದು ಸಾಕಪ್ಪ, ಇದು ಸಂಸಾರ ಅಂತಂದು ಆತ ಏನ್ ಮಾಡ್ತಾನೆ ಅಂದ್ರೆ ಒಂದು ಗುರುವಿನ ಮೊರೆ ಹೋಗುವಂತ ಒಂದು ಜ್ಞಾನ ಆತನಿಗೆ ಬರ್ತಾ ಇದೆ. ಈ ಸಾಕಷ್ಟು ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಸಾಕಪ್ಪ, ಇದು ಜೀವಾತ್ಮ ಎಷ್ಟು ಬಳಲ್ತಾ ಇದೆ ಅನ್ನುವಂಥದ್ದನ್ನ ಆತನೊಳಗೆ ತನಗೆ ಮನವರಿಕೆಯಾಗಿ ಆತನಿಗೆ ಒಳಗೆ ಒಂದು ಜ್ಞಾನ ಬರ್ತಾ ಇದೆ. ಇದರಿಂದ ಬಿಡುಗಡೆ ಹೊಂದಬೇಕು ಈ ದುಃಖದ ತಾಪತ್ರಯಗಳಂತಕ್ಕಂಥದ್ದು ಒಂದು ಜ್ಞಾನ ಆತನೊಳಗೆ ಆವಿರ್ಭವಿಸ್ತಾ ಇದೆ. ಹೌದು ಅಕ್ಕ. ಶರುಮಂಗಳ ತಾಯಿಯವ್ರಿಗೆ ಹೇಳ್ತಿದ್ದಾರೆ ಏನಂದ್ರೆ, ನಮ್ಗೆಲ್ರಿಗೂ ಗೊತ್ತಿರೋದಂತೆ ನಾವೆಲ್ಲ ತಲೆ ಕೆಳಗಾಗಿ ಹುಟ್ಟಿರೋರೆ. 95% ಆಫ್ ದ ಬೇಬೀಸ್ ದೇ ಆರ್ ಬಾರ್ನ್ ವಿತ್ ಹೆಡ್. ತಲೆ ಕೆಳಗಾಗಿಯೇ ಹುಟ್ಟೋದು ಎಲ್ರು. ಎಲ್ಲೋ ಒಂದ್ ಕಡೆ ಕಾಲ್ ಕೆಳಗಾಗಿ ಹುಟ್ಟುತ್ತಾರೆ ಅಷ್ಟೇ. ಹೀಗಾಗಿ ಅದೋ ಮಾಯಾವಶನಾಗಿ ಅದೋ ಮುಖನಾಗಿ ನಾವು ಹುಟ್ಟಿರ್ವಿ ಅಂತ ನಾವು ತಿಳ್ಕೊಬೇಕು. ಹೀಗಾಗಿ ಸಂಸಾರ ವ್ಯಾಮೋಹ ಅನ್ನೋದ್ರಲ್ಲಿ ಯಾರನ್ನೂ ಬಿಟ್ಟಿಲ್ಲ. ಈ ಸಂಸಾರ ಸಾಗರದಲ್ಲಿ ಮುಳುಗ್ತಾ ಏಳ್ತಾ ದುಃಖದಾಯಕವಾದ ವಿಷಯಗಳತ್ತ ಒಮ್ಮೆ ಹೋಗ್ಬೇಕಾಗ್ತದೆ ನಮಗೆ. ಅದು ಅನಿವಾರ್ಯ ಕೂಡ. ಹೀಗಾಗಿ ಈ ವ್ಯಾಮೋಹದಿಂದ ಹೊರಬರಲು ಏನ್ ಮಾಡ್ಬೇಕಂದ್ರೆ ಸಂಸಾರ ಹೇಯಸ್ಥಳ, ಅದಕ್ಕಾಗಿ ಗುರು ಸಾನ್ನಿಧ್ಯ ಬೇಕು. ಪಿಂಡಾತ್ಮನ ಪಿಂಡ ಜ್ಞಾನ ಪಡೆದುಕೊಂಡು ಸಂಸಾರ ಹೇಯಗಳೆಂಬ ಸಾಧನಾ ರೂಪ ಭಕ್ತಿಗಾಗಿ ಗುರುವಿನ ಬಳಿಗೆ ಈಗ ಆ ಭಕ್ತ ಹೋಗಲು ಬಯಸ್ತಾನೆ ಈ ಸಂಸಾರ ಹೇಯ ಸ್ಥಳದಲ್ಲಿ ಅಂತ ತಾಯಿ ಹೇಳಿದ್ರು. ಈಗ ಗುರು ಕಾರುಣ್ಯ ಸ್ಥಳ ಮುಂದಿನದು. ಸುನೀತಾ ಜೋಡಳ್ಳಿ ಇದ್ದೀರಾ? ಸುನೀತಾ ಜೋಡಳ್ಳಿ ಹೇಳಿ ಅಕ್ಕ, ಗುರು ಕಾರುಣ್ಯ ಸ್ಥಳ ಬಗ್ಗೆ ಹೇಳಿ. ಓಂ ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಈ ಗುರು ಕಾರುಣ್ಯ ಸ್ಥಳ, ಗುರು ಕಾರುಣ್ಯ ಅಂತಂದ್ರೆ ಇಲ್ಲಿ ನೋಡ್ರಿ, ಮೊದ್ಲೇ ಪಿಂಡ ಪಿಂಡ ಸ್ಥಳ ಆಯ್ತು, ಪಿಂಡ ಜ್ಞಾನ ಸ್ಥಳ ಆಯ್ತು. ಅವನಿಗೆ ಈಗ ಸಂಸಾರ ಹೇಯವಾಗಿದೆ. ಸಂಸಾರದೊಳಗೆ ನಮ್ಗ ಯಾವ್ದೇ ಒಂದು ಸುಖ ಇಲ್ಲ, ಪರಮಾತ್ಮನ ಒಂದು ಕಾಣುವ ಹಂಬಲ ಅವನಿಗೆ ಬಂದಿರ್ತತಿ. ಹಂಗಾಗಿ ಅವ ಗುರುವನ್ನ ಆರಿಸ್ತಾ ಹೋಗ್ತಾನೆ. ಗುರುವನ್ನ ಆರಿಸ್ಬೇಕಾದ್ರೆ ಅವನಿಗೆ ಇಲ್ಲಿ ಗುರು ಎಂದರೆ ಏನು ಅಂತಂದ್ರ, ಗುರು ಎಂದರೆ ಕತ್ತಲೆ, ಗು ಎಂದರೆ ಕತ್ತಲೆ, ರು ಎಂದರೆ ಬೆಳಕು. ಅಜ್ಞಾನವೆಂಬ ಕತ್ತಲೆಯನ್ನ ಕಳೆಯೋದಕ್ಕೆ ಗುರು ಬೇಕು. ಇಲ್ಲಿ ಜ್ಞಾನವೆಂಬ ಬೆಳಕನ್ನ ಕರುಣಿಸ್ಬೇಕಾದ್ರೆ ಗುರು ಬೇಕು. ಗುರು ಕಣ್ಣಿಗೆ ಕಾಣುವ ದೇವರು, ಅವ ಸಾಕಾರ ಮೂರ್ತಿ. ಜ್ಞಾನ ಮತ್ತ ಲೌಕಿಕವಾಗಿ ಅಲೌಕಿಕವಾಗಿ ಗುರುವಿಲ್ಲದ ಇದ್ರ ಆ ಒಂದು ಜ್ಞಾನ ಬರ್ಲಿಕ್ಕೆ ನಮ್ಗ ಸಾಧ್ಯ ಇಲ್ಲ. ಗುರು ಮುಖಾಂತರ ಪಡೆದ ಜ್ಞಾನ ಅದು ಪೂರ್ಣತ್ವವನ್ನ ಪಡೆಯುವುದು. ಮತ್ತ ಗುರು ಶಿಷ್ಯರ ಒಂದು ಸಂಬಂಧವನ್ನ ಇಲ್ಲಿ ಹೆಂಗ ಅನ್ನೋದು ಇಲ್ಲಿ ಹೇಳ್ತಾರ. ಗುರು ಶಿಷ್ಯರ ಸಂಬಂಧ ಭವ್ಯ ಹಾಗ ಮಧುರವಾದದ್ದು. ಭವಸಾಗರವನ್ನ ದಾಟ್ಬೇಕಾದ್ರ ಅವನು ದಾಟ್ಲಿಕ್ಕೆ ಇಚ್ಛಿಸಿದ್ನಂದ್ರ ಶಿಷ್ಯನಿಗೆ ಸದ್ಗುರು ಎಂಬ ಹಡಗವನ್ನ ಆಶ್ರಯಿಸಿ ಆ ಹಡಗದಾಗ ಸಾಧನೆ ಎಂಬ ಬಲದಿಂದ ಅವ ಅದನ್ನ ದಾಟ್ಬೇಕು ಅಂತೇಳಿ ಇಲ್ಲಿ ತಿಳಿಸ್ತಾರ. ಆಮೇಲೆ ಶ್ರವಣ ಮನನ ನಿಧಿ ಧ್ಯಾನಸವೆಂಬ ಈ 3 ಬಗೆಯ ಒಂದು ಕ್ರಿಯೆಗಳು. ಶ್ರವಣ ಗುರುಪದೇಶ ಮೊದಲು, ಆಮೇಲೆ ಇಲ್ಲಿ ಇದು ಏನಂದ್ರೆ ಶ್ರವಣ ಅಂದ್ರೆ ಕೇಳುವುದು, ಗುರುಪದೇಶವನ್ನ ಕೇಳುವುದನ್ನು, ಆಮೇಲೆ ಜ್ಞಾಪಿಸಿಕೊಳ್ಳುವುದು ಮನನ, ಸತ್ಯದ ಸಾಕ್ಷಾತ್ಕಾರ ಮಾರ್ಗವನ್ನ ತಿಳಿಸುವುದು, ಗುರುಪದೇಶವನ್ನ ಅಂತರ್ಮುಖವಾಗಿ ಚಿಂತಿಸುವುದು, ಆಧ್ಯಾತ್ಮಿಕ ಗ್ರಂಥವನ್ನ ಓದುವುದು ಹಾಗೂ ಸತ್ಯವನ್ನ ಕುರಿತು ಧ್ಯಾನಿಸುವುದು. ಇದು ನಿಧಿಧ್ಯಾಸನ. ಸಾಧಕನ ಭವಿತನವನ್ನ ಕಳೆದು ಭಕ್ತನ ಮಾಡಿದ ಗುರು ಜಗದ್ವತ್ಯ ಪಂಚೇಂದ್ರಿಯಗಳ ಆವರಣಗಳಿಂದ ಪುನರ್ಜಾತ ತನ್ನ ಅಜ್ಞಾನವನ್ನ ಸರಿಪಡಿಸಿ ಜ್ಞಾನ ಮಾರ್ಗ ಗ್ರಹಿಸಿ ಅಂತರಂಗದಲ್ಲಿ ಜ್ಞಾನದ ಜ್ಯೋತಿಯನ್ನ ಬೆಳಗಿಸುವನು ಗುರು. ಸ್ಥೂಲ ತನುವಿಗೆ ತ್ಯಾಗಾಂಗ, ಸೂಕ್ಷ್ಮ ತನುವಿಗೆ ಭೋಗಾಂಗ, ಕಾರಣ ತನುವಿಗೆ ಯೋಗಾಂಗ. ಈ 3 ತನುವಿಗೆ ಅಂಟಿದ ಮಾಯಾ ಕಾರ್ಮಿಕ ಆಣವ ಮಲಗಳನ್ನ ಸದ್ಗುರು ನಿವಾರಿಸ್ತಾನ. ಸ್ಥೂಲ ತನುವಿಗೆ ಇಷ್ಟಲಿಂಗ, ಆಮೇಲೆ ಸೂಕ್ಷ್ಮ ತನುವಿಗೆ ಪ್ರಾಣಲಿಂಗ, ಕಾರಣ ತನುವಿಗೆ ಭಾವಲಿಂಗವನ್ನ ಸ್ಥಾಪಿಸಿ ಹಸ್ತಮಸ್ತಕ ಸಂಯೋಗದಿಂದ ದೀಕ್ಷೆಯನ್ನ ನೀಡಿ ಪ್ರಣವ ಪಂಚಾಕ್ಷರಿ ಮಂತ್ರವನ್ನ ಉಪದೇಶಿಸ್ತಾನ. ಇದು ಗುರು ಶಿಷ್ಯನಿಗೆ ಮಾಡುವ ಉಪದೇಶ. ಇದನ್ನ ನಾವು ಮೊದಲೇ ಇದನ್ನೆಲ್ಲವನ್ನೂ ತಿಳಿಸ್ಕೊಡ್ಲಾರ್ದ
ಆ ಗುರು ದೀಕ್ಷೆಯನ್ನ ಕೊಟ್ರ ಅದು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಇಲ್ಲಿ ಜೇಡ್ರ ದಾಸಿಮಯ್ಯನವರು ಒಂದು ವಚನವನ್ನು ಹೇಳ್ತಾರ, ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವನ ಕೆಂಡ ನುಂಗಿದಂತೆ ಗುರುಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದಡೆ ಆತನ ಸರ್ವಾಂಗದವೆಲ್ಲ ಲಿಂಗ ಕಾಣ ರಾಮನಾಥ. ಅಂದ್ರೆ ಇಲ್ಲಿ ಉರಿಯುತ್ತಿರುವ ಬೆಂಕಿ ಕೆಂಡದ ಮೇಲೆ ಹುಲ್ ಹಾಕಿದ್ವಿ ಅಂತಂದ್ರೆ ಅದು ತನ್ನ ಕೆಂಡದಂಗೆ ಮಾಡ್ಕೊಂಡ್ಬಿಡುತ್ತೆ, ತನ್ನಂತೆಯೇ ಮಾಡಿಕೊಳ್ಳುತ್ತದೆ. ಅದರಂತೆಯೇ ಅರಿವಿನ ಅಗ್ನಿಯಂತಿರುವ ಗುರುಪಾದದ ಮೇಲೆ ಶಿಷ್ಯನ ತನುವೆಂಬ ಹುಲ್ಲು ಸರ್ವಾರ್ಪಣ ಭಾವದಿಂದ ತಂದಿಟ್ಟರೆ ಅಂತ ಸಾಧಕ ಶಿಷ್ಯನ ತನು ಮನ ಭಾವ ಕರ್ಣೇಂದ್ರಿಯಗಳ ಮೊದಲಾಗಿ ಸರ್ವಾಂಗವೆಲ್ಲವೂ ಲಿಂಗಮಯವಾಗಿ ಪರಿಣಮಿಸುತ್ತದೆ ಅಂತ ಹೇಳಿ ಇಲ್ಲಿ ಹೇಳ್ತಾರ. ಇಲ್ಲಿ ಗುರು ಅಪ್ಪ ಬಸವ ತಂದೆಯವ್ರದ್ದು ಒಂದು ವಚನನೇ ನಾನು ಇಲ್ಲಿ ನೋಡ್ಕೊಂತೀನಿ. ಎನ್ನ ತನು ಮನವೆರಡನ್ನೂ ಗುರು ಕಳೆದು ಲಿಂಗದಲ್ಲಿ ಏಕವ ಮಾಡಿದನಾಗಿ ಎನ್ನ ಅಂತರಂಗ ಬಹಿರಂಗವೆರಡು ನಿಮ್ಮವು ನೋಡ. ನಿಮ್ಮ ಅಂತರಂಗದೊಳಗೆ ನಿಮ್ಮನ್ನೇ ಇಂಬಿಟ್ಟುಕೊಂಬೆ, ನಿಮ್ಮ ಬಹಿರಂಗದೊಳಗೆ ನಿಮ್ಮನ್ನೇ ನೀವಾಗಿ ಪೂಜಿಸುವೆ. ನಿಮ್ಮ ಅರಿವಿನ ನಿಮ್ಮನ್ನೇ ಅರಿವಿ ಕಾಣ, ನಿಮ್ಮ ಅರಿವಿಂದ ನಿಮ್ಮನ್ನೇ ಅರಿವಿ ಕಾಣ ಕೂಡಲ ಸಂಗಮ ದೇವ. ಇಲ್ಲಿ ಅಪ್ಪ ಗುರು ಬಸವ ತಂದೆಯವರು ಈ ಗುರುವಿನ ಒಂದು ಮಹತ್ವವನ್ನ ನಮ್ಗೆ ತಿಳಿಸ್ತಾ ಇದ್ದಾರೆ. ಶ್ರೀ ಗುರು ಕಾರುಣ್ಯದ ಮೂಲಕ ಶ್ರೀ ಗುರು ಸಾಧಕನಿಗೆ ಇಷ್ಟಲಿಂಗವನ್ನ ಸ್ಥೂಲ ದೇಹಕ್ಕೆ ಸಂಬಂಧಿಸಿ ಕೊಡುವನು. ಸಾಧನೆಯ ಆಧಾರದ ಮೇಲೆ ಆರಂಭದಲ್ಲಿಯೇ ಶ್ರದ್ಧೆಗಟ್ಟಿಕೊಂಡು ಮತ್ತು ಪರಮನ ಅಸ್ತಿತ್ವ ಸಾಧಕ ಅಂತರಂಗದಲ್ಲಿದೆ ಎಂಬ ದೃಢಭಾವ ಅಳವಟ್ಟಾಗ ಸಾಧಕನ ತನು ಮನವೆರಡರಲ್ಲಿಯೂ ಅವಗುಣಗಳನ್ನು ಕಳೆದು ಲಿಂಗದಲ್ಲಿಯೇ ತನ್ನೆಲ್ಲ ಭಾವವನ್ನ ಏಕವ ಮಾಡಿರುತ್ತಾನೆ. ಕಾರಣ ಅಂತರಂಗ ಬಹಿರಂಗವೆರಡನ್ನೂ ಆ ಪರವಸ್ತುವಿನ ಅರ್ಚನೆ ಮತ್ತು ಅನುಸಂಧಾನಕ್ಕಾಗಿ ಮೀಸಲಿಟ್ಟು ಸದಾಕಾಲ ಮಂತ್ರದ ಸ್ಮರಣೆಯಲ್ಲೇ ಇರುತ್ತಾನೆ. ಮಂತ್ರ ರೂಪದಲ್ಲಿ ಇಷ್ಟಲಿಂಗವನ್ನು ಅನುಸಂಧಾನಿಸುತ್ತಾ ಆ ಲಿಂಗವನ್ನೇ ಪ್ರಾಣವನ್ನಾಗಿ ಭಾವಿಸುತ್ತಾನೆ. ಅಂತರಂಗದಲ್ಲಿ ಪರಮ ಚೈತನ್ಯದ ನೆನಹು, ಬಹಿರಂಗದಲ್ಲಿ ಅಷ್ಟವಿಧ ಅರ್ಚನೆಯನ್ನು ಮಾಡುತ್ತಿರುತ್ತಾನೆ. ಇದೆಲ್ಲವೂ ಶ್ರೀ ಗುರುವಿತ್ತ ಅರಿವಿನಿಂದ ಅರಿವೇ ವಿಸ್ತಾರವಾಗಿ ಈ ರೀತಿಯ ಕ್ರಮವಿಡಿದು ಮಾಡಿಕೊಟ್ಟಿದೆ. ಇದಕ್ಕಾಗಿ ಶ್ರೀ ಗುರುವಿನ ಕಾರುಣ್ಯ ಸದಾ ನಮಗೆ ಇರಬೇಕು ಅನ್ನುವಂತ ಮಾತನ್ನ ಇಲ್ಲಿ ಅಪ್ಪ ಗುರುಬಸವ ತಂದೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಭಕ್ತಿಯ ಶರಣು. ಸುನೀತಾ ಅಕ್ಕ ಶರಣು ಶರಣಾರ್ಥಿಗಳು ತುಂಬಾ ವಿವರವಾಗಿ ಹೇಳಿದ್ರಿ. ದಯವಿಟ್ಟು ನೀವು ಮಾಡಿರೋ ನೋಟ್ಸ್ ಮತ್ತು ವಚನಗಳನ್ನ ನನಗೆ ಫಾರ್ವರ್ಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಕ್ಕ. ಆ ಪುಸ್ತಕದಲ್ಲಿ ಹಾಕೋಕೆ ದಯವಿಟ್ಟು ಅದಕ್ಕೆ ಸ್ವಲ್ಪ 2 ವಚನಗಳನ್ನ ಮತ್ತು ತಾವು ಮಾಡಿರೋ ಒಂದು ವ್ಯಾಖ್ಯಾನವನ್ನ ಸ್ವಲ್ಪ ಬರೆದು ಕಳಿಸಿದ್ರೆ ನನಗೆ ತುಂಬಾ ಅನುಕೂಲವಾಗುತ್ತೆ ಅಕ್ಕ. ಸ್ವಲ್ಪ ಕಳಿಸಿಕೊಡಿ. ಶರಣ ಅಕ್ಕ. ಅದಕ್ಕಾಗಿ ಇವತ್ತು ನಾವು 25ನೇ ಭಾಗವನ್ನ ನೋಡ್ತಾ ಇದ್ದೀವಿ. 25ನೇ ಭಾಗ. ಎಲ್ಲರಿಗೂ ಶರಣಾರ್ಥಿಗಳು. ತಾವು 25ನೇ ಭಾಗಕ್ಕೆ ತಮಗೆಲ್ಲ ಸ್ವಾಗತ. ಶಿವಯೋಗದ ಒಂದು ಅನುಭವವನ್ನ ಪಡೆದುಕೊಳ್ತಾ ಇದ್ದೀವಿ. ತಾವೆಲ್ಲ ಶುಚಿರ್ಭೂತರಾಗಿ ವಿಭೂತಿಧಾರಕರಾಗಿ ಕುಳಿತ ಒಂದು ಸ್ಥಿತಿಯಲ್ಲಿ ಇದೀರಂತ ಅನ್ಕೊಂಡಿದ್ದೀವಿ. ದಯವಿಟ್ಟು ಮಲಗಿಕೊಂಡು ಇದನ್ನು ಕೇಳಬೇಡಿ ಅಂತ ಹೇಳ್ತಾ, ಮತ್ತು ಹೆಚ್ಚು ಜನರು ಇದರಲ್ಲಿ ಭಾಗ ತಗೊಳ್ಬೇಕು. ಇದು ಇಲ್ದಿದ್ರೆ ಈ ಲಿಂಗ ಪೂಜೆ ಅನ್ನೋದು ನಾಳೆ ನಾವೇನು ಒಂದು ಪ್ರಾತ್ಯಕ್ಷಿಕೆನ ಆರಂಭ 2ನೇ ಭಾಗದಲ್ಲಿ ಮಾಡ್ತಾ ಇದ್ದೀವಲ್ಲ, ಲಿಂಗ ಪೂಜೆ ಹೇಗೆ ಮಾಡಿಕೊಳ್ಳಬೇಕು, ಇವುಗಳೆಲ್ಲ ಆಧಾರದ ಮೇಲೆ ಇದುವರೆಗೆ ಏನ್ ಕ್ಲಾಸ್ಗಳು ತಗೊಳ್ತಾ ಇದೀವಲ್ಲ ಇದ್ರೆಲ್ಲರ ಆಧಾರ ಮೇಲೆ ಇದರ ಬೇಸಿಸ್ ಇಟ್ಕೊಂಡು ನಾವು ಲಿಂಗ ಪೂಜೆ ಮಾಡ್ಕೊಳ್ಳದಿರೋದ್ರಿಂದ ಹೆಚ್ಚು ಜನರು ಇದರಲ್ಲಿ ಭಾಗವಹಿಸಬೇಕು ಅಂತ ತಮ್ಮೆಲ್ಲರಲ್ಲಿ ಕೋರಿಕೆಯನ್ನು ಮಾಡ್ಕೊಳ್ತಾ ಇವತ್ತು ಒಂದು 25ನೇ ಭಾಗವನ್ನ ತಗೊಳ್ಳೋಣ. ಲಿಂಗಧಾರಣ ಸ್ಥಳ. ಇದನ್ನ ಯಾರು ತಗೊಳ್ತೀರಾ? ಯಾರು ಮುಂದ್ ಬಂದು ತಗೊಳ್ತೀರಾ? ಲಿಂಗಧಾರಣ ಸ್ಥಳ ತಗೊಳ್ತೀರಾ? ಓಕೆ, ಸರ್ವಮಂಗಳ ತಾಯಿ ಇಲ್ಲಿ ಬರ್ಕೋತೀನಿ ಅಕ್ಕ. ಸರ್ವಮಂಗಳ ಅಕ್ಕ. ಇಲ್ಲಿ ಲಿಂಗಧಾರಣ ಸ್ಥಳ ಈಗ ನೋಡಿ, ಈಗಾಗಲೇ ಸುನೀತಾ ಅಕ್ಕ ಹೇಳಿದ್ರು ಒಂದೊಂದೇ ಪಿಂಡ ಸ್ಥಳ ಮತ್ತು ಪಿಂಡ ಜ್ಞಾನ ಸ್ಥಳ ತೆಗೆದುಕೊಂಡಾಗ ಸಂಸಾರ ಹೇಯ ಸ್ಥಳ ಆಗಿ ಇದು ಏನು ಸಂಸಾರದ ಒಂದು ಎಲ್ಲ ಅದರ ಎಷ್ಟೊಂದು ಅದು ಸಂಸಾರ ಸಾಗರ ಭವನೆಗಳಿಂದ ಬಿಡುಗಡೆಕೊಂಡು ಗುರುವಿನ ಒಂದು ಕೃಪೆಯಿಂದ ಅದು ಗುರು ಕಾರುಣ್ಯ ಸ್ಥಳದಲ್ಲಿ ನಮಗೆ ಈಗೇನಾಗ್ಬೇಕಾದ್ರೆ ಗುರು ಸಿಕ್ಕ ನಂತರ ಈಗಾಗಲೇ ಅಕ್ಕ ಹೇಳಿದ್ರು, ಒಂದು ಲಿಂಗ ಬರಬೇಕು ಮತ್ತೆ ಇನ್ನೊಂದು ಹಸ್ತಮಸ್ತಕ ಸಂಯೋಗ. ಇವೆರಡು ಶಬ್ದಗಳನ್ನ ಅವ್ರು 2 ವಚನಗಳ ಮೂಲಕದು ಅನ್ ತಗೊಂಡ್ ಬಂದ್ರು. ಹೀಗಾಗಿ ಗುರು ಕಾರುಣ್ಯ ಸ್ಥಳ ಆದ ತಕ್ಷಣನೇ ಲಿಂಗಧಾರಣ ಸ್ಥಳ ಆಗ್ಲೇಬೇಕು. ಏಕೆಂದ್ರೆ ಗುರುವಿನ ಪ್ರಥಮ ಒಂದು ಕರ್ತವ್ಯಾನಿ ಅಥವಾ ಶಿಷ್ಯನಿಗೆ ಅವನು ಮಾಡಬೇಕಾದ ಕೆಲಸ ಏನಂದ್ರೆ ಲಿಂಗಧಾರಣ. ಅದಕ್ಕೆ ಗುರು ಕಾರುಣ್ಯದ ಫಲವೇ ಕರದಿಷ್ಟ ಲಿಂಗ. ಅದಕ್ಕೆ ಗುರು ಬೇಕು, ನಂತರ ಗುರುವಿನಿಂದಾಗಿ ನಮಗೆ ಕರದಿಷ್ಟ ಲಿಂಗ ಬರೋದಿದೆ.
ಈ ಲಿಂಗಧಾರಣೆ ಒಂದು ಸ್ಥಳ ಅಂತ ಯಾಕೆ ಮಾಡಿದ್ರು ಅವರು ಅಂದ್ರೆ ಶರಣರು, ಮುಂದಿನ ಬೆಳವಣಿಗೆಯಲ್ಲ, ಮುಂದಿನ ಅಭಿವೃದ್ಧಿಯಲ್ಲ, ಮುಂದಿನ ವಿಕಾಸ ಕ್ರಮವೆಲ್ಲ ಈ ಲಿಂಗದಲ್ಲಿಯೇ ಅಡಗಿದೆ, ಕೇಂದ್ರೀಕೃತವಾಗಿದೆ. ಇನ್ನು ಮುಂದೆ ನಾವು ಏನ್ ಮಾಡೋದಂದ್ರೆ ಈ ಲಿಂಗದ ಮುಖಾಂತರ ಮಾತಾಡೋದು, ಬೇರೆ ಏನೂ ಇಲ್ಲ. ಕರಹಸ್ತದಲ್ಲಿ ಲಿಂಗವನ್ನು ಇಟ್ಟುಕೊಂಡೇ ಮುಂದೆ ನಾವು ಸಾಗೋದಿದೆ. ಹೀಗಾಗಿ ಮುಂದಿನ ಬೆಳವಣಿಗೆಯಲ್ಲ ಲಿಂಗಧಾರಣ ಸ್ಥಳದಿಂದಲೇ. ಲಿಂಗಧಾರಣವಿಲ್ಲದೆ ನಾನು ಮುಂದೆ ಹೋಗ್ತೀನಿ ಶಿವಯೋಗದಲ್ಲಿ ಅಂದ್ರೆ ಅದು ಆಗೋಲ್ಲ. ಕೆಲವೊಬ್ರು ಹೇಳ್ತಾರೆ ಅದ್ ಮಾಡ್ಬೋದು, ಇದ್ ಮಾಡ್ಬೋದು, ಇದು ಅದು ಇದು ಅಂತ ಏನೋ ಇಲ್ಲ ಇಲ್ಲ. ಶಿವಯೋಗ ಬೇಕಂದ್ರೆ ಇದೆ. ಈ ಲಿಂಗಧಾರಣ ಸ್ಥಳ ಆಗಿಲ್ದೇನೆ, ಈ ಲಿಂಗಧಾರಣ ಸ್ಥಳ ಲಿಂಗಧಾರಣ ನಮ್ಮಲ್ಲಿ ಆಗದಿದ್ರೆ ನಾನು ಶಿವಯೋಗ ಮುಂದೆ ಹೋಗ್ತೀನಿ ಅಂದ್ರೆ ಅದು ಬಹಳ ಮೂರ್ಖತನ ಆಗುತ್ತೆ. ಅದಕ್ಕೆ ನೀವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಪಿಂಡಸ್ಥಳ, ಪಿಂಡ ಜ್ಞಾನ ಸ್ಥಳ, ಸಂಸಾರ ಸ್ಥಳ, ಗುರುವಿನ ಮೊದಲ ಕರ್ತವ್ಯ, ಆದ್ಯ ಕರ್ತವ್ಯ ಅಂದ್ರೆ ಲಿಂಗಧಾರಣೆ. ಹೀಗಾಗಿ ನಾನು ಪದೇ ಪದೇ ಹೇಳ್ತೀನಿ, ಲಿಂಗಧಾರಣೆಯನ್ನು ಬಿಟ್ಟು ನಾನು ಏನಾದ್ರೂ ಮಾಡ್ಕೊಳ್ತೀನಿ ಅಂದ್ರೆ ಅದು ತಪ್ಪಾಗುತ್ತೆ. ಯಾಕೆ? ಗುರುಕಾರುಣ್ಯವಾಗಿದೆ. ಗುರುಕಾರುಣ್ಯ ಸ್ಥಳವನ್ನ ನಾನು ಈಗಾಗಲೇ ಅಭ್ಯಸನ ಮಾಡಿದ್ದೀನಿ, ಗುರುಕಾರುಣ್ಯ ಸ್ಥಳ ನನಗೆ ತಿಳಿದಿದೆ ಅಂದರೆ ಹೇಗಪ್ಪ ಅದು ಅಂದ್ರೆ ಗುರು ಕಾರುಣ್ಯ ನನ್ನ ಮೇಲೆ ಆಗಿದೆ ಅಥವಾ ಗುರು ಕಾರುಣ್ಯ ನನಗೆ ಆಗಿದೆ ಅನ್ನೋದಕ್ಕೆ ಚಿಹ್ನೆ ಅಥವಾ ಕುರು ಯಾವುದು ಅಂದ್ರೆ ಶಿಷ್ಯನ ಅಂಗದ ಮೇಲೆ ಲಿಂಗಾಯತವಾಗಿರುವುದು, ಲಿಂಗ ಆಯತವಾಗಿರುವುದು ಅಥವಾ ಪ್ರತಿಷ್ಠಾಪನೆಯಾಗಿರೋದನ್ನೇ ಅಥವಾ ಧಾರಣವಾಗಿರೋದನ್ನೇ. ಇದಿಲ್ಲದೆ ನನಗೆ ಗುರುಕಾರುಣ್ಯ ಆಗಿಬಿಟ್ಟಿದೆ ಅಂದ್ರೆ ಅನ್ನೋದಕ್ಕೆ ಬರೋಲ್ಲ. ಗುರುಕಾರುಣ್ಯ ಅಂದ್ರೆ ಏನು? ಲಿಂಗಧಾರಣೆ. ಹೀಗಾಗಿ ಶ್ರೀ ಗುರು ಇಲ್ಲಿ ಏನ್ ಮಾಡ್ತಾ ಇದ್ದಾನಂದ್ರೆ ಅಂಗಾಶ್ರಯವನ್ನು ಕಳೆದು ಲಿಂಗಾಶ್ರಯವನ್ನ, ಇಡೀ ಶಿವಯೋಗದ ಪರಿಕ್ರಮ ಏನಂದ್ರೆ ಅಂಗವನ್ನ ಲಿಂಗವನ್ನಾಗಿ ಮಾಡೋದೇ ಉದ್ದೇಶ ಇದೆ. ಜೀವವನ್ನ ಶಿವ ಮಾಡೋದನ್ನಿ ಅಥವಾ ಅಂಗವನ್ನ ಲಿಂಗ ಮಾಡೋದೇ ಶಿವಯೋಗದ ಮೂಲ ಉದ್ದೇಶ. ಹೀಗಾಗಿ ಶ್ರೀ ಗುರು ಅಂಗಾಶ್ರಯವನ್ನು ಕಳೆದು ಲಿಂಗಾಶ್ರಯವನ್ನಾಗಿ ಮಾಡ್ತಾನೆ. ಹೀಗಾಗಿ ಶಿಷ್ಯನು ಶ್ರೀ ಗುರುವಿನ ಹಸ್ತದಲ್ಲಿ ಕರಸಂಜಾತ ಹುಟ್ಟಿದುದಕ್ಕೆ ಸಾಕ್ಷಿಯೇ ಲಿಂಗಧಾರಣೆ, ಲಿಂಗಧಾರಣೆ, ಲಿಂಗಧಾರಣೆ. ನನಗೆ ಗುರುಕಾರುಣ್ಯವಾಗಿದೆ ಅಂದ ತಕ್ಷಣ ಮುಂದಿನ ಸ್ಥಳ ತಾನಾಗಿಯೇ ಅದೇ ಲಿಂಗಧಾರಣ ಸ್ಥಳವೇ ಆಗ್ಬಿಡ್ತಾ ಇದೆ, ಬೇರೆ ಸ್ಥಳಗಳು ಬರೋಲ್ಲ. ನಡುವೆ ಯಾವ ಸ್ಥಳವೂ ಇಲ್ಲ. ಒನ್ ಸ್ಟೆಪ್ ಯು ಆರ್ ಗೋಯಿಂಗ್ ಅಹೆಡ್. ಏನು? ಗುರು ಸಿಕ್ಕ, ಗುರು ನನ್ನ ಮೇಲೆ ಆಶೀರ್ವಾದ ಮಾಡಿದ್ದಾನೆ, ಗುರುವಿನ ಕರುಣೆ ನನಗೆ ಆಗಿದೆ ಅಂದಾಗ ಯಾವ ಕರುಣೆ ಅದು? ಆ ಕರುಣೆಯೇ ಕರದಿಷ್ಟ ಲಿಂಗ. ಇದೇ ಲಿಂಗಧಾರಣ. This is the first step. You got a teacher and the teacher is going to bless you. Second step. ಹೇಗೆ ಬ್ಲೆಸ್ ಮಾಡ್ತಾರೆ, ಹೇಗೆ ಆಶೀರ್ವಾದ ಮಾಡ್ತಾನೆ ಅಂದ್ರೆ ಕರದಿಷ್ಟ ಲಿಂಗದ ಮೂಲಕ. ಲಿಂಗಧಾರಣ ಸ್ಥಳ 5ನೆಯ ಸ್ಥಳ ಆಯ್ತು ನೋಡಿ, ಲಿಂಗಧಾರಣ ಸ್ಥಳ. ಸುಂದರವಾದ ವಚನಗಳು ಬರ್ತಾ ಇವೆ. ಒಂದು ವಚನ ಅಲ್ಲಂ ಪ್ರಭುದೇವರದು, ಎಷ್ಟು ಸೊಗಸಾದ ವಚನ ಅಂದ್ರೆ ಇದು. ಅದನ್ನ ನಾವು ಮನನ ಮಾಡಬೇಕು. ಹೇಗಂದ್ರೆ, ಕಾಣಬಾರದ ಲಿಂಗವು ಕರಸ್ಥಲಕ್ಕೆ ಬಂದಡೆ ಎನಗಿದು ಸೋಜಿಗ ಸೋಜಿಗ. ಅಹುದನಲೆಮ್ಮೆನೆ ಅಲ್ಲನಲೆಮ್ಮೆನೆ, ಅಹುದನಲೆಮ್ಮೆನೆ ಅಲ್ಲನಮೆಮ್ಮೆನೆ. ಗುಹೇಶ್ವರ ಲಿಂಗವು ನೀರಾಳ 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 ನೀರಾಳ. ನಿರಾಕಾರ ಬಯಲು ಆಕಾರವಾದಡೆ, ನಿರಾಕಾರ ಬಯಲು ಆಕಾರವಾದಡೆ ನೀರಾಳ ನೀರಾಕಾರ ನೀರಾಳ ನೀರಾಕಾರ. ಸಮಗ್ರ ವಚನ ಸಂಪುಟ 2 ವಚನದ ಸಂಖ್ಯೆ 60ರಲ್ಲಿ ಅಲ್ಲಮ ಪ್ರಭುದೇವರು ಆ ಗುರುವಿನ ಕಾರುಣ್ಯ ಮತ್ತೆ ಲಿಂಗಧಾರಣ ಸ್ಥಳ ಹೇಗೆ ಅಂದ್ರೆ, ಒಂದು ಕಾಣಬಾರದ ಲಿಂಗವು ಕರಸ್ಥಲಕ್ಕೆ ಬಂದರೆ ಅವ್ರಿಗೆ ಒಂದು ಸೋಜಿಗ ಆಗ್ಬಿಟ್ಟು, ಇದೊಂದು ಸೋಜಿಗ, ಇದೊಂದು ದೃಷ್ಟಾಂತ. ಎಷ್ಟೊಂದು ಅವ್ರಿಗೆ ಇದಾಗ್ತಾ ಇದೆ ಅಂದ್ರೆ ಇದನ್ನೇನಂತ ತಗೊಳ್ಳಿ ನಾನು, ಇದು ನಿಜವಾಗ್ಲೂ ಒಂದೇನಾದ್ರೂ ಇದೆಯೋ? ಅಹುದನೆಲಮ್ಮೇನೆ ಅಥವಾ ಅಲ್ಲನ್ಲೆ, ಇದಿಲ್ವೋ ಇದೆಯೋ? ಅದೊಂದು ಸೋಜಿಗವಾಗಿ ಕಂಡು ಬರ್ತಾ ಇದೆ ನಮ್ಮ ಅಲ್ಲಮ ಪ್ರಭುದೇವರಿಗೆ.
ಗುಹೇಶ್ವರ ಲಿಂಗವು ಅದು ಎದರದ ಒಂದು ಯಾವುದರ ಒಂದು ಪ್ರತೀಕ ಅಂದ್ರೆ ನಿರಾಳ ನಿರಾಕಾರ ಬಯಲು ಯಾವುದನ್ನು ನಾವು ನೋಡಲು ಬಯಸ್ತಾ ಇದೆಯಲ್ಲ, ಈಗ ಅದು ಆಕಾರವಾಗಿ ನನ್ನ ಕರಸ್ಥಲದಲ್ಲಿ ಲಿಂಗವಾಗಿ ಬಂದಿತ್ತಲ್ಲ, ಅದೇ ನನಗೆ ಒಂದು ದೊಡ್ಡ ಸೋಜಿಗವಾಗಿದೆ ಅಪ್ಪ ಅಂತ ಹೇಳ್ತಿದ್ದಾರೆ. ಹೌದು ಹೌದು, ಅಷ್ಟೊಂದು ಒಂದು ವಿಸ್ತೃತವಾದ ಜಗದಗಲ ಮುಗಿಲಗಲ ಮಿಗಿಲಗಲ ಮುಗಿಲಗಲ ಎಲ್ಲ ಹೇಳಿದ್ರಲ್ಲ, ಅಂತಹ ಒಂದು ಬಯಲನ್ನ, ಒಂದು ನಿರಾಕಾರ ಸ್ವರೂಪವಾದ ಆ ಬಯಲನ್ನ ಗುರುದೇವರು ಒಂದು ಆಕಾರವಾಗಿ ಸ್ವರೂಪವಾಗಿ ತಂದು ಕರಸ್ಥಲಕ್ಕೆ ತಂದು ಕೊಟ್ಟಾಗ ಮತ್ತು ಸೋಜಿಗವಾಗಿದೆ ಅದನ್ನೇ ನಾನು ನಿನಗೆ ತೋರಿಸ್ತೀನಿ ಬಾ ಅಂತ ಸಿದ್ದರಾಮ ದೇವರ ಕೈ ಹಿಡಿದು ಸೊಲ್ಲಾಪುರದಿಂದ ಕಲ್ಯಾಣದವರೆಗೆ ಕರೆದುಕೊಂಡಿದ್ದು ಇದೇ ಒಂದು ಪ್ರಯೋಗವನ್ನ ತೋರಿಸ್ಲಿಕ್ಕೆ. ಇಡೀ ಜಗತ್ತಿನಲ್ಲಿ ಎಂದೂ ಯಾರಿಗೂ ಸೂಚಿಸದ, ಯಾರಿಗೂ ಅರ್ಥವಾಗದ, ಎಲ್ಲಿಗೂ ಇದು ಕಲ್ಪಿಸಲಾಗದ ಒಂದು ಪ್ರಯೋಗವನ್ನ, ಮಹೋನ್ನತವಾದ ಒಂದು ಪ್ರಯೋಗವನ್ನ ಮಾಡಿ ಅತ್ಯಂತ ಸರಳವಾದ ಒಂದು ಪ್ರಯೋಗದಲ್ಲಿ ಒಂದು ಯಶಸ್ಸನ್ನ ಕಂಡುಕೊಂಡು ಇದನ್ನ ಜಗತ್ತಿಗೆ ಯಾಕೆ ಹೇಳಬಾರದು ಅಂದಾಗ, ಇದನ್ನ ಹೌದನ್ನೆಲ್ಲೇ ನಾನು ಅಲ್ಲನಲ್ಲೇ ಏನ್ ನನಗೆ ತಿಳಿತಾನೆ ಇಲ್ಲ, ಸೋಜಿಗವಾಗ್ಬಿಟ್ಟಿದೆ ನನಗೆ. ಏಕೆಂದ್ರೆ ಒಂದು ನಿರಾಳವಾದ, ಒಂದು ನಿರಾಕಾರವಾದ ಅಗಾಧವಾದ ಬಯಲನ್ನ ಅದನ್ನ ಒಂದು ಆಕಾರವಾಗಿ ತಂದು ಪೂಜಿಸಬೇಕಾಗಿತ್ತು. ಹೇಗೆ ಮಾಡಬೇಕು ಅದನ್ನ? ನಮಗೆ ಯಾರಾದ್ರೂ ಅದನ್ನ ಕೇಳಿದ್ರೆ, ಅಯ್ಯೋ ಅಷ್ಟೊಂದು ದೊಡ್ಡ ಬಯಲು, ಅದು ಇನ್ನೂ ಬಯಲು ಮುಗದೇ ಇಲ್ಲ, ವಿಜ್ಞಾನಿಗಳು ಸಹ ಅದನ್ನ ಹೇಳ್ತಾ ಇದ್ದಾರೆ ಈಗ. ಆ ಬಯಲನ್ನ ನಮ್ಗೆ ಈಗ ಪೂಜಿಸಬೇಕಾಗಿದೆ. ಆದ್ರೆ ಪೂಜಿಸಲು ಏನ್ ಮಾಡ್ಬೇಕೀಗ? ಏನಾದ್ರೂ ಮಾಡ್ಬೇಕಲ್ವೇ? ಆದ್ರೂ ಮಾಡ್ಬೇಕಂದ್ರೆ ಏನೋ ಮಾಡೋಕ್ಕಾಗಲ್ಲ. ಅದಕ್ಕೆ ವೈಜ್ಞಾನಿಕ ಸ್ವರೂಪ ಇರಬೇಕು, ಅದಕ್ಕೊಂದು ಬೇಸಿಸ್ ಕೊಡ್ಬೇಕು, ಅದಕ್ಕೊಂದು ತಳಹದಿ ಇರಬೇಕು. ಯಾರೂ ನಿರಾಕರಿಸಲಾಗದ, ಎಲ್ಲರಿಗೂ ಅರ್ಥವಾಗುವ ಒಂದು ಸಾಕಾರ ರೂಪದಲ್ಲಿ ಅದನ್ನು ತರಬೇಕಾಗಿತ್ತಲ್ಲ ಆ ಇಷ್ಟಲಿಂಗವನ್ನ. ಆ ಕಾಣಬಾರದ ಲಿಂಗವನ್ನ ನನ್ನ ಕರಸ್ಥಲಕ್ಕೆ ಕಾಣುವಂತೆ ತಂದಿಟ್ರಲ್ಲ, ಅದನ್ನ ಅಲ್ಲಂ ಪ್ರಭುದೇವರು ಒಂದು ಸೋಜಿಗದ ರೂಪದಲ್ಲಿ ಹೇಳಿದರು. ಅದಕ್ಕೆ ಬಂಧುಗಳೇ, ಇಷ್ಟಲಿಂಗ ಅಂದರೆ ಒಂದು ನಿರಾಕಾರ ಬಯಲು ಆಕಾರವಾಗಿ ನಮ್ಮ ಹಸ್ತದಲ್ಲಿ ಬರ್ತಾ ಇದೆ ಗುರುದೇವರ ಆಶೀರ್ವಾದದಿಂದ. ಅದು ಅಲ್ಲದೆ ನಮ್ಮಂತ ಭಾಗ್ಯವಂತರು ಈ ಧರ್ಮದಲ್ಲಿ ಹುಟ್ಟಿ ಈ ಸೋಜಿಗವನ್ನ ಕಂಡು ಅಂತಹ ಒಂದು ಬಯಲು ಸ್ವರೂಪವನ್ನ, ನಿರಾಕಾರವಾದ ಬಯಲು ಸ್ವರೂಪವನ್ನ ಲಿಂಗದ ರೂಪದಲ್ಲಿ ಕರಸ್ಥಲಕ್ಕೆ ತೆಗೆದುಕೊಳ್ತಾ ಇದ್ದೀವಲ್ಲ, ನಮ್ಮಂತ ಭಾಗ್ಯವಂತರು ಯಾರಿದ್ದಾರೆ ಹೇಳಿ? ಹೀಗಾಗಿ ಅಲ್ಲಮ ಪ್ರಭುದೇವರಂದ್ರೆ ಮಹಾಜ್ಞಾನಿಗಳು, ಮಹಾಶಿವಯೋಗಿಗಳು, ಎಲ್ಲವನ್ನು ಶಿವಯೋಗದಲ್ಲಿ ಸಾಧಿಸಿದವರು. ಅವರು ಈ ವಚನವನ್ನ ಹೇಳ್ಬೇಕಾಗಿರ್ತಿದ್ರೆ ಆ ಲಿಂಗದ ಮಹಿಮೆ, ಆ ಲಿಂಗದ ಮಹತ್ವ, ಆ ಲಿಂಗದ ಮಹೋನ್ನತಿಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಂತ ತಮ್ಮೆಲ್ಲರಲ್ಲಿ ವಿನಯಿಸಿಕೊಂಡು, ಯಾರಾದರೂ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ಒಂದು ವಚನ ಬರ್ತಾ ಇದೆ, ಅದನ್ನ ತಾವು ಓದಿ ಅಂತ ತಮ್ಮಲ್ಲಿ ವಿನಯಿಸ್ಕೊಳ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು. ಇಂತು ಅಂತರಂಗದಲ್ಲಿ ಲಿಂಗಧಾರಣವಾಯಿತೆಂದಡೆ ಬಹಿರಂಗದಲ್ಲಿ ಲಿಂಗದ ಮೇಲೆ ಇಷ್ಟಲಿಂಗ ಧಾರಣವಿಲ್ಲದೆ ಇರಬಾರದು. ಅದು ವೀರ ಮಹೇಶ್ವರರ ಆಚರಣೆಯಲ್ಲದ ಕಾರಣ ಎಷ್ಟು ಅರುಹಾದರೂ ಅಂಗದ ಮೇಲೆ ಶಿವಲಿಂಗ ಧಾರಣವಿಲ್ಲದಿದ್ದದು ಅರುಹಲ್ಲ. ಅದು ನಮ್ಮ ಪುರಾತನರ ಮತವಲ್ಲ. ಸಾಕ್ಷಾತ್ ಪರಮೇಶ್ವರನಾದರೂ ಆಗಲಿ ಅಂಗದ ಮೇಲೆ ಲಿಂಗ ಧಾರಣವಿಲ್ಲದಿದ್ದರೆ ಅವನ ಮುಖವ ನೋಡಲಾಗದು ಕಾರಣ. ಅದೇನು ಕಾರಣವೆಂದರೆ ಅದು ಶಿವಾಚಾರದ ಪಥವಲ್ಲದ ಕಾರಣ. ಗುರುಕರ್ಣದಿಂದ ಪಡೆದ ಲಿಂಗದ ಕಕ್ಷೆ, ಕರಸ್ಥಲ, ಕಂಠ, ಉತ್ತಮಾಂಗ, ಮುಖ, ಸಜ್ಜೆ, ಹಮಳೋಕ್ಯ ಮೊದಲಾದ ಸ್ಥಾನಗಳಲ್ಲಿ ಧರಿಸುವುದೇ ಸತ್ವದ ಕಾರಣ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಸಮಗ್ರ ವಚನ ಸಂಪುಟ 11, ವಚನ ಸಂಖ್ಯೆ 176. ಸರ್ವರಿಗೂ ಶರಣಾರ್ಥಿಗಳು. ಶರಣು ಅಕ್ಕ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಕೆಲವರು ವಾದ ಮಾಡಕ್ ಶುರು ಮಾಡಿದ್ರು. ಏನು, ನಾನು ಅಂತರಂಗದಲ್ಲಿ ಮಾಡ್ಕೊಳ್ತೀನಿ ಲಿಂಗಧಾರಣವನ್ನ, ಬಹಿರಂಗದಲ್ಲಿ ಯಾಕೆ ಬೇಕು? ಅಂತರಂಗದಲ್ಲಿ ಪ್ರಾಣಲಿಂಗ ಇದೆ, ಭಾವದಲ್ಲಿ ಭಾವಲಿಂಗ ಇದೆ, ಈ ಇಷ್ಟಲಿಂಗ ಯಾಕೆ ಬೇಕು ಅಂಗದ ಮೇಲೆ? ಅಂತರಂಗದಲ್ಲಿ ಲಿಂಗಧಾರಣ ನಾನು ಮಾಡ್ಕೊಂಡು ಬಿಡ್ತೀನಿ, ಗುರು ಕಾರುಣ್ಯವಾಗಿದೆ ನನಗೆ, ನಾ ಗುರುವಿಗೆ ಹೇಳ್ತೀನಿ ನನ್ನ ಅಂತರಂಗದಲ್ಲಿ ಮಾತ್ರ ಲಿಂಗಧಾರಣ ಮಾಡಿಬಿಡಪ್ಪ, ಬಹಿರಂಗದಲ್ಲಿ ನನಗೇನು ಬೇಡ ಅಂತ ಕೆಲವೊಂದು ವಾದ ಶುರು ಆಯ್ತು. ಹಾಗಾಗುತ್ತಾ? ಹಾಗಾಗೋಲ್ಲ. ಯಾಕೆ? ಅಂತರಂಗದಲ್ಲಿ ಲಿಂಗಧಾರಣ ಅಂತ ಒಂದ್ ವೇಳೆ ಇಟ್ಕೊಂಡಿದ್ರು, ಜಸ್ಟ್ ಫಾರ್ ಆರ್ಗ್ಯುಮೆಂಟ್ ಸೇಕ್ ಇಟ್ಕೊಂಡ್ರು ಅಂದ್ರೆ ನಾನು ಮಾಡಿದೀನಿ ಈಗ ಲಿಂಗಧಾರಣ ಅಂತರಂಗದಲ್ಲಿ ಅಷ್ಟೇ ಸಾಕಪ್ಪ, ನನ್ನ ಅಂತರಂಗದಲ್ಲಿ ಇದೆ,
ಬಹಿರಂಗದ ಅಂಗದ ಮೇಲೆ ಇಷ್ಟಲಿಂಗ ಧಾರಣವಿಲ್ಲದೆ ಇರಬಹುದೇ? ಇಲ್ಲ. ಏಕೆಂದ್ರೆ ಇರಬಾರದು. ಅದು ವೀರಮಹೇಶ್ವರರ ಆಚರಣೆಯಲ್ಲದ ಕಾರಣ. ಎಷ್ಟು ಅರುಹಾದರೂ ಎಷ್ಟು ಅರಿವಾದರೂ ಅಂಗದ ಮೇಲೆ ಶಿವಲಿಂಗ ಧಾರಣವಿಲ್ಲದಿರದಳು ಅರುಹಲ್ಲ. ಅದು ಅರುವಿನ ದ್ಯೋತಕವೇ ಅಲ್ಲ. ಅದು ನಮ್ಮ ಪುರಾತನರ ಮತವೇ ಅಲ್ಲ. ಅದು ಸಾಕ್ಷಾತ್ ಪರಮೇಶ್ವರನಾಗಿರ್ಲಿ, ಶಿವ ಆಗಿರ್ಲಿ, ಅಂಗದ ಮೇಲೆ ಲಿಂಗ ಧಾರಣವಿಲ್ಲದಿದ್ದರೆ ಅವನ ಮುಖವ ನೋಡಲಾಗದು ಕಾಣ. ಈ ಶಬ್ದ ಅವರ ಮುಖವ ನೋಡಲಾಗುವುದು ಅನ್ನೋದು ಈ ಒಂದು ವಾಕ್ಯ ಎಲ್ಲ ಅನೇಕ ವಚನಗಳಲ್ಲಿ, ಗುರುದೇವರ ವಚನಗಳಲ್ಲಿ ಸಹ ಇದು ಬರ್ತಾ ಇದೆ. ಲಿಂಗ ಧಾರಣವಿಲ್ಲದಿದ್ದವರ ಮುಖವನ್ನು ನೋಡಲಾಗುವುದು ಕಾಣೋ ಅನ್ನೋದೇನಿದೆಯಲ್ಲ, ಅದು ಅನೇಕ ವಚನಗಳಲ್ಲಿ ಬರ್ತಾ ಇದೆ. ಏಕೆಂದ್ರೆ ಪಂಚಾಚಾರಗಳಲ್ಲಿ ಒಂದಾದ ಶಿವಾಚಾರ, ಅದು ಶಿವಾಚಾರದ ಪಥದಲ್ಲಿ ಬರೋಲ್ಲ. ಗುರು ಕರುಣದಿಂದ ಪಡೆದ ಲಿಂಗವನ್ನ ನಾವು ಧರಿಸಲೇಬೇಕು. ಬೇರೆ ಬೇರೆ ಅವರು ಸ್ಥಳಗಳನ್ನು ಹೇಳಿದ್ರು. ಅದು ಕಕ್ಷೆ ಇರಬಹುದು, ಅಂದ್ರೆ ಇದು ಭುಜಕ್ಕೆ ಕಟ್ಕೊಳ್ತಿದ್ರು ಆಗಿನ ಕಾಲದಲ್ಲಿ. ಈಗ ನಾವು ಎದೆ ಮೇಲೆನೆ ಕಟ್ಕೊಳ್ತೀವಿ. ಕರಸ್ಥಲದಲ್ಲಂತೂ ನಾವು ಪೂಜೆ ಮಾಡ್ಕೊಳ್ಬೇಕು. ಕೆಲವೊಬ್ರು ಕಂಠಕ್ಕೆ, ಅದು ಕಂಠ ಅಂದ್ರೆ ಈಗ ಕೊರಳೆ ಉತ್ತಮ ಅಂದ್ರೆ ಹೃದಯದ ಮೇಲೆ, ಹೀಗೆಲ್ಲ ಮುಖ ಬೇರೆ ಬೇರೆ. ಕೆಲವು ಮೊದಲು ಸ್ಟಾರ್ಟಿಂಗ್ ಅವ್ರು ಇಲ್ಲೂ ಸಹ ಕಟ್ಕೊಳ್ತಿದ್ರು. ಇಲ್ಲಿ ಹಣೆ ಲಲಾಟದಲ್ಲಿ ಇಲ್ಲಿ ಕಟ್ಕೊಳ್ತಿದ್ರು ಕೆಲವೊಬ್ರು. ಈಗೆಲ್ಲ ನಾವು ಏನ್ ಮಾಡಿದ್ವಿ, ಒಂದ್ ನಿರ್ಣಯ ಏನಂದ್ರೆ ಎದೆಯ ಮೇಲೆ ಇರಬೇಕು, ಹೃದಯಕ್ಕೆ ಸಮೀಪವಾಗಿ ಎದೆಯ ಮೇಲೆ ಇರಬೇಕು. ಅಕ್ಕಪಕ್ಕ ಏನೂ ಇಲ್ಲ, ಭುಜ ಗಿಜ ಏನೂ ಇಲ್ಲ. ಇಲ್ಲಿ ಮೊದಲಾದ ಸ್ಥಾನ ಧರಿಸುವುದೇ ಸತ್ಪಥ ಕಾಣ ಅಂತ. ಅಂದ್ರೆ ಈ ವಚನ ಏನ್ ಹೇಳ್ತಿದ ಅಂದ್ರೆ, ಇಷ್ಟಲಿಂಗ ಧಾರಣವಿಲ್ಲದಾಗಲ್ಲ. ಬಹಿರಂಗದಲ್ಲಿ ಅಂಗದ ಮೇಲೆ ಅದು ಬೇಕೇ ಬೇಕು. ಬರೀ ಅಂತರಂಗದಲ್ಲಿ ನನಗೆ ಲಿಂಗಧಾರಣ ನೀನು ಮಾಡು ಅಂತ ಹೇಳೋಕ್ಕಾಗೋಲ್ಲ ಅನ್ನೋದೇ ಈ ವಚನ ಸ್ವಚ್ಛವಾಗಿ ಹೇಳ್ತಾ ಇದೆ. ಈಗ ಲಿಂಗಧಾರಣ ಸ್ಥಳವಾದ ನಂತರ ಲಿಂಗ ಅಂತೂ ಶಿಕ್ತಿಗ, ಕರಸ್ಥಳಕ್ಕೆ ಮುಂದೆ ಬರೋದು ವಿಭೂತಿ ಧಾರಣ ಸ್ಥಳ. ಇನ್ಯಾರು ತಗೊಳ್ತೀರಿ ವಿಭೂತಿ ಧಾರಣ ಸ್ಥಳನ? ಶ್ರೀ ವಿಭೂತಿ ಸ್ಥಳ ಪರಶಿವನಿಗೆ. ಅಣ್ಣ ಒಂದ್ ನಿಮಿಷ, ಅಣ್ಣ ನೀವು ಇದು ತಗೊಳ್ತೀರಾ ಈ ಸ್ಥಳವನ್ನ? ಸರ್ಪಭೂಷಣನ ಈ ಸ್ಥಳವನ್ನ ನೀವೇ ತಗೊಳ್ಬೇಕು. ಆಯ್ತು, ಮಾಡಿ ಓದಿ. ಅಲ್ಲ, ನಾನ್ ನಿಮ್ಗೆ ವಚನ ಕೊಡ್ತೀನಿ, ನೀವು ವಚನ ಹೇಳಕ್ ಬರುತ್ತೆ. ಒಂದೇ ನಿಮಿಷ. ವಿಭೂತಿ ಧಾರಣ ಸ್ಥಳ ಇಲ್ಲ, ನಾನು ಹೇಳ್ತೀನಿ ಅಣ್ಣ, ನಾನು ಹೇಳ್ತೀನಿ ನಿಮ್ಗೆ, ವಚನ ನಿಮಗೆ ಕೊಡ್ತೀನಿ. ಓಕೆ, ಒಂದೇ ನಿಮಿಷ. ವಿಭೂತಿ ಧಾರಣ ಸ್ಥಳ ಅನ್ನೋದು ಏನಂದ್ರೆ, ಈ ಲಿಂಗ ಕರಸ್ಥಳದಲ್ಲಿ ಲಿಂಗ ಬಂದ ತಕ್ಷಣವೇ ನಿಮಗೆ ನೆನಪಾಗ್ಬೇಕಂದ್ರೆ ವಿಭೂತಿ. ವಿಭೂತಿಯಲ್ಲಿ ನಾನು ಶಿವಯೋಗಿ ಮಾಡ್ಕೊಳ್ತೀನಿ, ಶಿವಯೋಗ ನಿರತನಾಗ್ತೀನಿ ಅನ್ನೋದಿಲ್ಲ. ಯಾಕೆ ಅಂದ್ರೆ ಈ ಗುರುವಿನ ಪ್ರಕಾರವೇ ವಿಭೂತಿ ಧಾರಣ ಸ್ಥಳ ಆಗ್ತಾ ಇದೆ. ಆ ವಿಭೂತಿ ಧಾರಣ ಸ್ಥಳದಲ್ಲಿ ಪರಶಿವನಿಗೆ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಅಂತ ಪಂಚಸ್ವರೂಪಗಳಿವೆ ಅಂತ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ನೋಡಿದ್ದೀವಿ. ಇದರ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ಸರ್ಪಭೂಷಣನ್ನ. ಈ ಒಂದು ಪರಶಿವನ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಅಂತ ಏನ್ ಪಂಚಸ್ವರೂಪಗಳಿವೆ ಅಲ್ಲ, ಇದರಲ್ಲಿ ಬರೋ ಒಂದು ಚಿತ್ ಸ್ವರೂಪ ಏನಿದೆಯಲ್ಲ, ಅದೇ ಇದು ವಿಭೂತಿ. ನಾವು ಹಿಂದೆ ವಿಭೂತಿಯ ಬಗ್ಗೆ ಒಂದು ವಚನ, ನಾವು ವಿಭೂತಿಯೇ ನನಗೆ ಕುಲದೈವ, ವಿಭೂತಿಯೇ ನನಗೆ ಮನೆ ದೈವ, ವಿಭೂತಿಯೇ ನನಗೆ ಸರ್ವ ಕಾರಣ, ವಿಭೂತಿಯೇ ನನಗೆ ಸರ್ವ ಸಿದ್ಧಿ, ವಿಭೂತಿಯೇ ನನಗೆ ಸರ್ವ ವಶ್ಯ ಅಂತ ಹೇಳುವಾಗ ಗುರುದೇವರೇ ವಿಭೂತಿಯ ಒಂದು ಸ್ವರೂಪವಾಗಿದ್ದಾರೆ ಅಂತ ಚನ್ನಬಸವಣ್ಣನವರು ವಚನದಲ್ಲಿ ನೋಡಿದ್ವಿ. ನೀವು ಪರಂಜ್ಯೋತಿಯಾಗಿದ್ದೀರಿ, ಆ ಚಿತ್ ಸ್ವರೂಪಿಯಾಗಿದ್ದು ಯಾರು ಅಂದ್ರೆ ವಿಭೂತಿ. ವಿಭೂತಿ ಯಾರಂದ್ರೆ ಅದರ ಯಾರ ಪ್ರತೀಕವಾಗಿದೆ ಅಂದ್ರೆ ಗುರುದೇವರ ಪ್ರತೀಕವಾಗಿದೆ. ಅದೊಂದು ಚಿತ್ ಸ್ವರೂಪ. ಚಿತ್ ಅಂದ್ರೆ ಬೆಳಗು, ಅದೊಂದು ಜ್ಞಾನ ಜ್ಯೋತಿ. ಇಷ್ಟೆಲ್ಲ ಶಿವಜ್ಞಾನವನ್ನ ನಮಗೆ ಕೊಡ್ತಿರೋದು ನಮ್ಮ ಗುರುದೇವರು. ಶ್ರೀ ವಿಭೂತಿಯು ಅದು ಅಷ್ಟೇ ಅಲ್ಲ, ಬರೀ ಮೇಲೆ ಹಣೆಯ ಮೇಲೆ ಲಲಾಟದ ಮೇಲೆ ಹಾಕಿಕೊಂಡು ಒಂದು ಸಂಕೇತ ಅಲ್ಲ, ಅದು ಒಳಗಿನ ಬೆಳಗಿನ ಸಂಕೇತ ಕೂಡ ಆಗಿದೆ. ವಿಭೂತಿ ಧಾರಣ ಆಗ್ಲೇಬೇಕು. ಒಳಗಿನ ಜ್ಞಾನಾಗ್ನಿ ನಮ್ಮ ಕರ್ಮಗಳನ್ನೆಲ್ಲ, ಹೊರಗಿರುವ ಈ ಸಂಚಿತ ಕರ್ಮ, ಆಗಾಮಿ ಕರ್ಮ ಅದನ್ನೆಲ್ಲ ಮಾತಾಡಿದ್ವಿ ನಾವು. ಆ ನಮ್ಮ ಎಲ್ಲಾ ಕರ್ಮಗಳನ್ನ ಸುಟ್ಟು ಭಸ್ಮಗೊಳಿಸಲು ಆ ಒಳಗಿನ ಬೆಳಗು ಹೊರಗೆ ಭಸ್ಮವಾಗಿ ತೋರುತ್ತದೆ ಅನ್ನೋದನ್ನ ನಾವು ಗಮನಿಸಬೇಕು. ಹೀಗಾಗಿ ನಾನು ಲಿಂಗ ಧಾರಣ ಮಾಡಿದ ತಕ್ಷಣ ವಿಭೂತಿ ಧಾರಣ ಮಾಡಬೇಕಾಗ್ತಾ ಇದೆ ಶಿವಯೋಗದಲ್ಲಿ. ಅದನ್ನ ಅರ್ಥ ಮಾಡಿಕೊಂಡು ಈಗ ಸರ್ಪಭೂಷಣನ್ನ ಅಕ್ಕ ಮಹಾದೇವಿಯವರು ವಚನ ಓದಿ ಅಣ್ಣ. ಅಕ್ಕ ಮಹಾದೇವಿಯವರ ವಚನ. ಒಪ್ಪುವ ವಿಭೂತಿಯ ನೊಸಲಲ್ಲಿ ಧರಿಸಿ ದೃಷ್ಟಿವಾರಿ ನಿಮ್ಮ ನೊಡಲೊಡನೆ ಬೆಟ್ಟದಷ್ಟು ತಪ್ಪುಳ್ಳಡೆಯೂ ಮುದ್ದಲಮ್ಮವು ನೋಡ ದುರಿತ ಅನ್ಯಾಯವ ಪರಿಹರಿಸಬಲ್ಲೊಡೆ ಓಂ ನಮ ಶಿವಾಯ ಶರಣೆಂಬುದೇ ಮಂತ್ರ. ಅದೆಂದೊಡೆ ನಮಃ ಶಿವಾಯೇತಿ ಮಂತ್ರ ಯಃ ಕರೋತಿ ತ್ರಿಪುಂಡಕಂ
ಸಪ್ತ ಜನ್ಮ ಕೃತಂ ಪಾಪಂ ತತ್ಕ್ಷಣಾದೇವ ನಶ್ಯತಿ ಇಂತೆಂಬುದಾಗಿ ಸಿಂಹದ ಮರಿಯ ಸಿಳ್ಳಾಯಿ ತಿಂಬಂತೆ ಭಗ್ನ ವಿನ್ನಾರದೋ ಚನ್ನ ಮಲ್ಲಿಕಾರ್ಜುನ. ಸಮಗ್ರ ವಚನ ಸಂಪುಟ 5 ವಚನ ಸಂಖ್ಯೆ 126. ಇನ್ನು ಒಂದ್ ಜನ ಉರಿಲಿಂಗ ಪೆದ್ದಿದು ಬೇಡ ಅಣ್ಣ, ಬೇಡ ಬೇಡ ಅಣ್ಣ, ಬೇಡ ಬೇಡ ಬೇಡ, ಅದ್ ಬೇರೆಯವ್ರು ಕೊಡ್ತೀನಿ. ಅಕ್ಕ ಮಹಾದೇವಿ ಶರಣೆ ತಾಯಿ ಅಕ್ಕ ಮಹಾದೇವಿಯವರು ನಮ್ಮೆಲ್ಲರ ಶರಣೆ ಅಕ್ಕ ತಾಯಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇಲ್ಲಿ ಒಪ್ಪುವ ವಿಭೂತಿಯ ನೊಸಲಲ್ಲಿ ಧರಿಸಿ ದೃಷ್ಟಿವಾರಿ ನಿಮ್ಮ ನೋಡಲೊಡನೆ ಬೆಟ್ಟದಷ್ಟು ತಪ್ಪು ಉಳ್ಳಡೆಯು ಮುಟ್ಟಲಮ್ಮವು ನೋಡ. ಯಾಕೆ ವಿಭೂತಿಯನ್ನು ಧರಿಸಬೇಕು? ಅದನ್ನ ಧರಿಸಿ ನಾವು ಲಿಂಗ ನಿರೀಕ್ಷೆಯನ್ನ ಮಾಡಿದಾಗ ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ವಿಭೂತಿಯನ್ನು ಧರಿಸಿಯೇ ಲಿಂಗವನ್ನು ನೋಡಬೇಕಂದರೆ, ದೃಷ್ಟಿವಾರಿ ನಿಮ್ಮ ನೋಡಲೊಡನೆ, ಅದನ್ನ ನೋಡೋಕ್ಕಿಂತ ಮುಂಚೆ ಒಪ್ಪುವ ವಿಭೂತಿಯ ನೊಸಲಲ್ಲಿ ಧರಿಸಿ. ಲಿಂಗ ನಿರೀಕ್ಷೆಯನ್ನ ವಿಭೂತಿ ಧರಿಸದೆ ಮಾಡೋಕ್ಕಾಗಲ್ಲಪ್ಪ, ಮಾಡೋಕ್ಕಾಗಲ್ಲ. ಹೀಗಾಗಿ ವಿಭೂತಿಯನ್ನ ನೊಸಲಲ್ಲಿ ಧರಿಸಿ ದೃಷ್ಟಿವಾರಿಯ ದೃಷ್ಟಿಯೋಗದಲ್ಲಿ ಹೋಗಲು ನಿಮ್ಮ ನೋಡಲೊಡನೆ, ನಿಮ್ಮ ನಿರೀಕ್ಷೆ ಮಾಡಿದೊಡನೆ, ಆ ಲಿಂಗಯ್ಯನನ್ನು ನಿರೀಕ್ಷಣ ಮಾಡಿದೊಡನೆ, ಅವನನ್ನ ನೋಡಲೊಡನೆ ಬೆಟ್ಟದಷ್ಟು ತಪ್ಪುಳ್ಳಡೆಯೂ ಮುಟ್ಟಲಮ್ಮವು ನೋಡ. ಅಷ್ಟೊಂದು ಪುನೀತರಾಗಿ ಬಿಡ್ತೀವಿ ನಾವು, ಅಷ್ಟೊಂದು ನೈರ್ಮಲ್ಯವಾಗಿ ಬಿಡ್ತೀವಿ, ನಮ್ಮ ಚೇತನ ಅಷ್ಟೊಂದು ಶುದ್ಧೀಕರಣಗೊಳ್ತಾ ಇದೆ. ಬೆಟ್ಟದಷ್ಟು ತಪ್ಪುಳ್ಳಡೆಯು ಮುಟ್ಟಲಮ್ಮವು. ಯಾವ ಅಪರಾಧ ಬದು, ಯಾವ ಪಾಪ ಪ್ರಜ್ಞೆಯು ನಮ್ಮನ್ನು ಕಾಡಲ್ಲ. ಏಕೆ? ಎರಡು ವಸ್ತುಗಳು, ಒಂದು ಕರಸ್ಥಲದಲ್ಲಿರುವ ಲಿಂಗ ಮತ್ತು ನಾನು ಧರಿಸುತ್ತಿರುವ ವಿಭೂತಿ. ಬೆಟ್ಟದಷ್ಟು ತಪ್ಪುಳ್ಳಡೆಯು ಮುಟ್ಟಲಮ್ಮವು ನೋಡ. ಅರ್ಥ ಮಾಡ್ಕೊಳ್ಬೇಕು. ವಿಭೂತಿ ಇಲ್ಲದೆ ನಾನು ಲಿಂಗ ಪೂಜೆ ಮಾಡ್ಕೊಳ್ತಿದ್ದೆ ಅನ್ನೋದು ಇಲ್ಲ. ಅವೆಲ್ಲ ಒಂದಕ್ಕೊಂದು ಪೂರಕವಾದ ಒಂದು ಅವರು ಕಂಡುಕೊಂಡಂತಹ ಸತ್ಯಗಳಾಗಿವೆ. ಅಷ್ಟೇ ಅಲ್ಲ, ದುರಿತ ಅನ್ಯಾಯವ ಪರಿಹರಿಸಬಲ್ಲಡೆ. ನಮ್ಗೆ ಏನೇ ಕಷ್ಟ ಕಾರ್ಪಣ್ಯ ಬರಲಿ, ಏನೇ ಆಗ್ಲಿ, ನಮ್ಗೆ ಏನೇ ಅನ್ಯಾಯ ಆಗ್ಲಿ, ಅದು ಪರಿಹರಿಸಬಲ್ಲಡೆ. ಓಂ ನಮಃ ಶಿವಾಯ ಶರಣೆಂಬುದೇ ಮಂತ್ರ. ನಮಃ ಶಿವಾಯೇತಿ ಮಂತ್ರೈಹ ರೋತಿ ತ್ರಿಪುಂಡ್ರಕಂ. ತ್ರಿಪುಂಡ್ರಕಂ ಅಂದ್ರೆ 3 ಬೆರಳಿನಿಂದ ಹತ್ತಿಕೊಳ್ಳುವ ಒಂದು ವಿಭೂತಿ. ಸಪ್ತ ಜನ್ಮ ಕೃತಂ ಪಾಪಂ ತತ್ಕ್ಷಣಾದೇವ ನಶ್ಯತಿ. 7 ಜನ್ಮದ ಪಾಪ ಎಲ್ಲ ಹೋಗ್ಬಿಡುತ್ತೆ ಅಂತ ತಾಯಿ ಇಲ್ಲಿ ಹೇಳ್ತಿದ್ದಾರೆ. ಸಿಂಹದ ಮರಿಯ ಸೀನಾಯಿ ತಿಂಬಡೆ ಭಂಗವಿನ್ನಾರದು ಅಂದ್ರೆ ಏನು? ಸಿಂಹದ ಮರಿ ಒಂದಿರುತ್ತೆ, ಪಾಪ ಅದಕ್ಕೆ ಇನ್ನೂ ಏನು ಒಂದು ಸಿಂಹದ ಮರಿಯನ್ನ ಅದಕ್ಕೆ ಇನ್ನೂ ಧೈರ್ಯ ಬಂದಿಲ್ಲ, ಏನೂ ಇಲ್ಲ, ಒಂದ್ ಚಿಕ್ಕ ಮರಿ, ಅದು ಬೆಕ್ಕಿನ ಮರಿ ತರ ಇದೆ. ಅದನ್ನ ಸೀನಾಯಿ ತಿಂದ್ರೆ ಏನು ಮಾಡೋಕ್ಕಾಗಲ್ಲ. ಇದು ಬೇಟೆ ನಾಯಿ. ಸೀನಾಯಿ ಅಂದ್ರೆ ಬೇಟೆ ನಾಯಿ. ಒಂದ್ ಚಿಕ್ಕ, ಅದೇ ಸಿಂಹವನ್ನ ತಿನ್ನಕ್ ಬರುತ್ತಾ? ಇಲ್ಲ, ಒಂದ್ 5 ನಿಮಿಷದಲ್ಲಿ ಆ ನಾಯಿ ಅದನ್ನ ತಿಂದು ಹಾಕುತ್ತೆ ಅಥವಾ ಅದನ್ನ ಕೊಂದು ಬಿಡುತ್ತೆ ಸಿಂಹ. ಆದ್ರೆ ಸಿಂಹದ ಮರಿ ಪಾಪ ಒಂದ್ ಚಿಕ್ಕ ಮರಿ ಇರುತ್ತೆ. ಒಂದು ಸೀನಾಯಿ ಅಂದ್ರೆ ಬೇಟೆ ನಾಯಿ, ಅದನ್ನ ತಿಂಬಡೆ ಭಂಗವಿನ್ನಾರು ಚೆನ್ನ ಮಲ್ಲಿಕಾರ್ಜುನ ಅಂತ ಈ ಒಂದು ಉಪಮೆಯ ಮೂಲಕ ಆ ಸೀನಾಯಿ ಅನ್ನೋದೇ ಒಂದು ಪಾಪ, ಸಿಂಹದ ಮರಿ ಅನ್ನೋದು ಇಲ್ಲಿ ನಾವು. ಹೀಗಾಗಿ ಆ ಪಾಪ ನಮ್ಮನ್ನು ತಿನ್ನ ಹಾಕೋದು ಏನು? ಒಂದು ಭಂಗವಿನ್ನಾರದು ಚೆನ್ನ ಮಲ್ಲಿಕಾರ್ಜುನ. ಅದನ್ನೆಲ್ಲ ಪರಿಹಾರ ರೂಪದಲ್ಲಿ ಒಂದು ವಿಭೂತಿಯನ್ನ ಧರಿಸಬೇಕು. ಕರಹಸ್ತದಲ್ಲಿರುವ ಲಿಂಗವನ್ನು ನೋಡ್ಕೊಳ್ಳೋದಿದೆಯಲ್ಲ, ಸಪ್ತ ಜನ್ಮಂ ಕೃತಂ ಪಾಪಂ ತತ್ಕ್ಷಣಾದೇವ ನಶ್ಯತಿ. ಈ ತ್ರಿಪುಂಡ್ರಕಮ್ಮ ಅದನ್ನ ನೆನ್ಪಿಟ್ಕೊಳ್ಬೇಕು. ವಿಭೂತಿ ಇಲ್ಲದೆ ನೀವು ಶಿವಯೋಗಕ್ಕೆ ಕೂತ್ಕೊಳ್ಳಕ್ಕಾಗಲ್ಲ. ಅದಕ್ಕೆ ಪರಿಕರಗಳನ್ನ ಜೋಡಿಸುವಾಗ ಆ ಕರಸ್ಥಲ ಲಿಂಗ ಅಂತ ನಮ್ಮ ಎದೆ ಮೇಲೆ ಇದ್ದೇ ಇರುತ್ತೆ. ವಿಭೂತಿ ಇದೆಯಲ್ಲೋ ಅವನ್ನೆಲ್ಲ ಜೋಡಿಸಿಕೊಂಡೇ ಶಿವಯೋಗದಲ್ಲಿ ಕುಳಿತುಕೋಬೇಕು. ನೀವು ಅದು ಕುಳಿತುಕೊಂಡು ಅಯ್ಯೋ ವಿಭೂತಿಯನ್ನು ಹುಡ್ಕೋಕ್ ಶುರು ಮಾಡೋಕ್ಕಾಗಲ್ಲ. ಮೊದಲು ವಿಭೂತಿ ಬೇಕು. ಅಲ್ಲೆಲ್ಲಿದೆಯೋ, ನೀವೆಲ್ಲಿ ಇಟ್ಕೊಂಡಿದಿರೋ ಇಲ್ಲೋ ಶುದ್ಧವಾದ ವಿಭೂತಿಯನ್ನ ಅಲ್ಲಿ ಇಟ್ಕೊಂಡಿರ್ಬೇಕು. ಶಿವಯೋಗದಲ್ಲಿ ಕುಳಿತುಕೊಂಡ ನಂತರ ಯಾರಿಗಾದ್ರೂ ಕರೆದು ಅಲ್ಲಿ ಮೇಲೆ ಕಬರ್ಡ್ನಲ್ಲಿ ವಿಭೂತಿ ಇದೆ ತಗೊಂಡ್ಬಾರೋ, ಅಲ್ಲಿ ತಗೊಂಡ್ಬಾರೋ, ಇಲ್ಲಿ ಹೀಗೆಲ್ಲ ಇಲ್ಲ. ಅದನ್ನ ಇಟ್ಕೊಳ್ಳೇಬೇಕು. ಅದು ಇಟ್ ಇಸ್ ಎ ಪ್ರೀ ರಿಕ್ವಿಸಿಟ್, ಅದು ಇಟ್ಕೊಳ್ಳೇಬೇಕು. ಈಗ ಗುರುಲಿಂಗ ಪೆದ್ದಿಯವರ ವಚನವನ್ನ ಯಾರಾದ್ರೂ ಒಬ್ರು ಓದಿ. ಶರಣಾರ್ಥಿಗಳು. ಗುರುಲಿಂಗ ಪೆದ್ದಿ. ಅನಾದಿ ಶಾಶ್ವತಂ ನಿತ್ಯಂ ಚೈತನ್ಯಂ ಚಿತ್ ಸ್ವರೂಪಕಂ ಚಿದಂಗಂ ವೃಷಭಾಕಾರಂ ಚಿದ್ಭಸ್ಮ ಲಿಂಗಧಾರಣಂ ಪ್ರಥಮಂ ಗೂಢ ನಿರ್ನಾಮ ದ್ವಿತೀಯಂ ಚಿಸ್ವರೂಪಕಂ ತೃತೀಯ ಚಿದ್ವಿಲಾಸಂ ಚತುರ್ಥಂ ಭಸ್ಮಧಾರಣಂ ರೋಮೇ ರೋಮೇ ಚ ಲಿಂಗಂ ತು ವಿಭೂತಿ ಧೂಣಾದ್ಭವೇಚ್ ಎಂದುದಾಗಿ ಬಸವ ಎನ್ನುತ್ತಿಪ್ಪವರೆಲ್ಲರೂ ಬಸವನ ಘನವನಾರೂ ಅರಿಯರಲ್ಲ.
ಅನಾದಿ ಪರಶಿವನಲ್ಲಿ ಅಂತರ್ಗತವಾಗಿದ್ದ ಮಹಾಪ್ರಕಾಶವೇ ಬಹಿಷ್ಕರಿಸಿ ಚಿತ್ತು ಎನಿಸಿತ್ತು. ಆ ಚಿತ್ತು ಚಿದಂಗ ಬಸವ. ಆ ಚಿದಂಗ ಬಸವ ನಿಂದಿಸಿದ ಚಿದ್ ವಿಭೂತಿಯನ್ನೊಲಿದು ಧರಿಸಿದ ಶರಣರೆಲ್ಲರೂ ಜ್ಯೋತಿರ್ಮಯ ಲಿಂಗ ಒಪ್ಪದು ತಪ್ಪದು ಕಾಣ ಉರ್ಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಸಮಗ್ರ ವಚನ ಸಂಪುಟ 6, ವಚನ ಸಂಖ್ಯೆ 1280. ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ನೋಡಿ ಎಷ್ಟು ನೋಡಿ, ನಾವು ವಿಭೂತಿ ಧಾರಣೆಯನ್ನು ಮಾಡ್ತೀವಿ ಶಿವಯೋಗದಕ್ಕಿಂತ ಮುಂಚೆ ಮಾಡ್ಕೊಳ್ತೀವಿ. ಆದ್ರೆ ಅದು ಏನಿರ್ಬಹುದು ಅನ್ನೋದು ನಮ್ಗೆ ಗೊತ್ತಿರೋಲ್ಲ. ಏನು ಅದು, ಯಾಕೆ ಹಚ್ಕೊಳ್ಬೇಕು, ಆ ವಿಭೂತಿ ಏನಿರ್ಬಹುದು ಅಂದ್ರೆ ಇಲ್ಲಿದೆ ನೋಡಿ. ಬಸವ ಎನ್ನುತ್ತಿಪ್ಪವರೆಲ್ಲರೂ ಬಸವನ ಘನವನಾರೂ ಅರಿಯರಲ್ಲ. ಬಸವೇಶ್ವರರು, ಗುರುದೇವರು, ಜಗಜ್ಯೋತಿ ಎಲ್ಲ ಅಂದ್ವಿ, ಆದರೆ ಬಸವನ ಘನವನಾರೂ ಅರಿಯರಲ್ಲ. ಅನಾದಿ ಪರಶಿವನಲ್ಲಿ ಅಂತರ್ಗತವಾಗಿದ್ದ ಮಹಾಪ್ರಕಾಶವೇ ಬಹಿಷ್ಕರಿಸಿ ಚಿತ್ತು ಎನಿಸಿತ್ತು. ಅಲ್ಲಿ ತಾಯಿ ಏನ್ ಹೇಳಿದ್ರು, ಇಲ್ಲಿ ಅಕ್ಕ ಮಹಾದೇವಿಯವರು ಅದಕ್ಕಿಂತ ಮುಂಚೆ ಇದನ್ನ ಹೇಳಿದ್ರು, ಚಿತ್ ಅಂತ ಏನ್ ಬಂತಲ್ಲ ಅರ್ಥ. ಈ ನಮ್ಮ ವಿಭೂತಿ ಧಾರಣ ಸ್ಥಳದಲ್ಲಿ ವಿಭೂತಿ ಅಂದ್ರೆ ಅದೊಂದು ಚಿತ್ ಅನ್ನೋ ಏನಿದೆಯಲ್ಲ, ಆ ಚಿತ್ತದ ಒಂದು ಸ್ವರೂಪ ಅಂತ ಹೇಳಿದ್ರು. ಇಲ್ಲಿ ನಮ್ಮ ಉರ್ಲಿಂಗ ಪೆದ್ದಿಯವರು ಏನ್ ಹೇಳ್ತಿದ್ದಾರೆ, ಆ ಮಹಾಪ್ರಕಾಶವೇ ಬಹಿಷ್ಕರಿಸಿ ಚಿತ್ತು ಎನಿಸಿತ್ತು. ಯಾವುದು? ಅನಾದಿ ಪರಶಿವನಲ್ಲಿ ಅಂತರ್ಗತವಾದ, ಅವನಲ್ಲಿ ಅಡಕವಾದ, ಅವನಲ್ಲಿ ಅಡಗಿಕೊಂಡಿರುವ ಒಂದು ಮಹಾಪ್ರಕಾಶ ಅದು ಹೊರಬಂದು ಪ್ರಕಟವಾಗಿ ಅದನ್ನೇನಂತ ಕರೆದ್ರು ಶರಣರು? ಚಿತ್ತು ಅಂತ ಕರೆದ್ರು. ಆ ಚಿತ್ತು ಅಂತ ಕರೆದ್ರು. ಅಲ್ಲಿಗೆ ಅದು ಮುಗಿಲಿಲ್ಲ. ಆ ಚಿತ್ತು ಚಿದಂಗ ಬಸವ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ, ಯಾವುದು ಪರಶಿವನ ಬಗ್ಗೆ ನಮಗೆ ಏನು ಗೊತ್ತಿಲ್ಲ, ಆದ್ರೆ ಆತನ ಒಳಗಿರುವಂತಹ ಮಹಾಪ್ರಕಾಶ ಏನಿದೆಯಲ್ಲ ಅದು ಹೊರಗೆ ಬರ್ತಾ ಇದೆ. ಯಾವ ರೂಪದಲ್ಲಿ? ಚಿತ್ ಸ್ವರೂಪವಾಗಿ. ಆ ಚಿತ್ ಯಾರಂದ್ರೆ ನಮ್ಮ ಗುರುದೇವರು ಚಿದಂಗ ಬಸವ. ಆ ಚಿದಂಗ ಬಸವ. ಯಾಕೆ ನಾವು ಗುರುದೇವರನ್ನ ದಿನ ನೆನೆಸ್ಬೇಕು? ದಿನ ಯಾಕೆ ಅವರ ಪ್ರಾರ್ಥನೆಯನ್ನಾಗ್ಲಿ, ಅವರ ಒಂದು ದಿನಾಲು ಅವರ ನೆನಪು ಯಾಕೆ ಮಾಡ್ತೀವಂದ್ರೆ, ಆ ಚಿದಂಗ ಬಸವನಿಂದ ಉದಯಿಸಿದ ಚಿದ್ವಿಭೂತಿ. ಹೇಳಿದ್ರು ಚನ್ನಬಸವಣ್ಣವರು ಹೇಳಿದ್ರು, ಆ ಪರಂಜ್ಯೋತಿ ಸ್ವರೂಪವೇ ಈ ವಿಭೂತಿ ಆಗಿದೆಯಪ್ಪ ಅಂತ ಹೇಳಿದ್ರು ಹಿಂದಿನ ವಚನಗಳಲ್ಲಿ. ಆ ಚಿದಂಗ ಬಸವನಿಂದ ಉದಯಿಸಿದ ಚಿದ್ವಿಭೂತಿಯನ್ನು ಒಲಿದು ಧರಿಸಿದ ಶರಣರೆಲ್ಲರೂ ಜ್ಯೋತಿರ್ಮಯಲಿಂಗ ಒಪ್ಪದು ಕಾಣ. ನೋಡಿ ಏನಿರಬಹುದು ಆ ಮಹಿಮೆ. ಏನೋ ಹಿಂಗ್ ಕೈಗಳೇ ವಿಭೂತಿ ತಗೊಂಡು ಹಿಂಗ್ ಹಚ್ಕೊಳ್ಳೋದಲ್ಲ, ಅಲ್ಲ. ಬರೀ ವಿಭೂತಿಯನ್ನು ಧರಿಸೋದಲ್ಲ. ಆ ವಿಭೂತಿ ಏನಂದ್ರೆ ಶಿವನಲ್ಲಿ ಇರುವಂತಹ ಒಂದು ಮಹಾಪ್ರಕಾಶ, ಅದು ಚಿತ್ತಾಗಿ ಹೊರಹೊಮ್ಮಿತು. ಆ ಚಿತ್ತೇ ಚಿದಂಗ ಬಸವ ನಮ್ಮ ಗುರುದೇವರು. ಗುರುದೇವರು ನಮ್ಗೆ ಏನ್ ಕೊಟ್ರು? ಚಿದ್ವಿಭೂತಿಯನ್ನ ಕೊಟ್ರು. ಅವರ ಕರುಣೆಯಿಂದ ನಮಗೆ ಸಿಕ್ಕ ಚಿದ್ವಿಭೂತಿಯನ್ನ ನಾವೆಲ್ಲ ಧರಿಸಿದಾಗ, ನಾವೆಲ್ಲ ಅದನ್ನು ಹಚ್ಚಿಕೊಂಡಾಗ, ಶಿವಯೋಗದಲ್ಲಿ ನಿರತರಾದಾಗ ಎಲ್ಲಾ ಶರಣರೆಲ್ಲರೂ ಜ್ಯೋತಿರ್ಮಯ ಲಿಂಗ ಒಪ್ಪದು ತಪ್ಪದು. ಬರೀ ಜ್ಯೋತಿರ್ಮಯ ಲಿಂಗ ಒಪ್ಪದು, ನಿಮಗ್ ಬೇಕಾಗ್ಲಿ ಬೇಡ ಆಗಿರ್ಲಿ ಅದು ತಪ್ಪದು ಅಪ್ಪ ಅಂತ ಉರ್ಲಿಂಗ ನಮ್ಮ ಉರ್ಲಿಂಗ ಪೆದ್ದಿಗರು ಹೇಳ್ತಾ ಇದ್ದಾರೆ. ಅನಾದಿ ಶಾಶ್ವತಂ ನಿತ್ಯಂ ಚೈತನ್ಯಂ ಚಿತ್ ಸ್ವರೂಪಕಂ ಚಿದಂಗಮಂ ವೃಷಭಾಕಾರಂ ಅಂದ್ರೆ ಬಸವಣ್ಣನವರು. ಚಿದ್ಭಸ್ಮಂ ಲಿಂಗಧಾರಣಂ ಪ್ರಥಮಂ ಗೂಢ ನಿರ್ಮಾಣ ದ್ವಿತೀಯಂ ಚಿತ್ ಸ್ವರೂಪ ಆಗ್ತೀವಿ. ತೃತೀಯಂ ಚಿದ್ವಿಲಾಸಂ, ನಾಲ್ಕನೆಯದಾಗಿ ಭಸ್ಮಧಾರಣಂ. ರೋಮೇ ಚ ಲಿಂಗಂತೂ ವಿಭೂತಿ ಧೂನಾದ್ವೈತ್ ಎಂಬುದಾಗಿ. ಅಂದ್ರೆ ಪ್ರತಿ ಕೂದಲಲ್ಲಿ, ಪ್ರತಿ ಜೀವಕೋಶದಲ್ಲಿ ವಿಭೂತಿಯೆಲ್ಲ ಅಡಗಿ ಈ ಅಂಗ ಜ್ಯೋತಿರ್ಮಯ ಲಿಂಗವಾಗ್ತಾ ಇದೆ. ನಿಮಗ್ ಬೇಡಂದ್ರು ಲಿಂಗ ಒಪ್ಪದು ತಪ್ಪದು ಕಾಣ ಉರ್ಲಿಂಗ ಪೆದ್ದಿಪ್ರಿಯ ಅಂತ ಹೇಳುವಾಗ ಎಷ್ಟು ಅದ್ಭುತ ಆಗಿದೆ ನೋಡಿ. ಅದಕ್ಕೆ ಬಂಧುಗಳೇ, ಹಲೋ ಹೇಳಿ. ಹೇಳಿ. ಈ ಮೇಲಿಂದು ಏನ್ ಸಂಸ್ಕೃತ ಇದಿದೆ ಅದನ್ನ ಸೇರ್ಪಡೆ ಮಾಡಿರೋ ಒಂದು ಇದ್ರಲ್ಲಿ ಕಾಣುತ್ತೆ ನೋಡ್ರಿ ಅಪ್ಪರ. ಅದು ಇರ್ಬೋದು, ಬಿಟ್ಬಿಡೋಣ ನಾವು. ಅದೇನಿದೆ ಅಪರ ಇಲ್ಲಿ ಋಷಭ ಅಂತ ಬಂತ, ಮತ್ತೆ ರೋಮಗಳಲ್ಲಿ ಅಂತ ಹೇಳಿ ಬರ್ತಾ ಇದೆ. ಇದನ್ನೇನ್ ಮಾಡೋದು, ಸೀದಾ ಅಪ್ಪನವ್ರನ್ನ ತಗೊಂಡೋಗಿ ಮಾಡ್ಬಿಡೋದು. ಅದೇ ಒಂದು ಉದ್ದೇಶ ಇದೆ. ಅದಕ್ಕೆ ನಾನು ಏನ್ ಮಾಡಿದೀನಿ, ಅದನ್ನ ಬ್ರಾಕೆಟ್ ನಲ್ಲಿ ಇಟ್ಬಿಟ್ಟಿದ್ದೀನಿ. ಅಲ್ಲ, ನಾನು ಹೇಳ್ತೀನಿ ಕೇಳಿ. ಅದಕ್ಕೆ ಬ್ರಾಕೆಟ್ ನಲ್ಲಿ ಇಟ್ಬಿಟ್ಟಿದ್ದೀನಿ ನಾನು. ಅದನ್ನ ಬಿಟ್ಬಿಡೋಣ, ತೆಗೆದ್ಬಿಡೋಣ.
ಸರಿ ಇದೆ, ಬ್ರಾಕೆಟ್ ಸರಿ ನಲ್ಲಿ ಇದೆ. ಅದಕ್ಕೆ ನಾನು ಬ್ರಾಕೆಟ್ ನಲ್ಲಿ ಇಟ್ಬಿಟ್ಟಿದ್ದೀನಿ ಅದನ್ನ. ಬ್ರಾಕೆಟ್ ನಲ್ಲಿ ಇಟ್ಟು ಸ್ಪಷ್ಟ ಅನ್ಸುತ್ತೆ ಅದಕ್ಕೆ ನಾನು ಇಲ್ಲಿ ಅದಕ್ಕೆ ಏನ್ ಹೇಳಿದೆ, ಅನಾದಿ ಪರಶಿವನಲ್ಲಿ ಇರುವಂತಹ ಒಂದು ಮಹಾಪ್ರಕಾಶ ಏನಿದೆಯಲ್ಲ ಅದು ಚಿತ್ತ ಆಯಿತು. ಆ ಚಿತ್ ಅಂದ್ರೆ ನಮ್ಮ ಗುರುದೇವರಾದ ಚಿದಂಗ ಬಸವ. ಅವರು ಏನು ಕರ್ಣಿಸಿದ್ರೆ ಅಂದ್ರೆ ನಮ್ಗೆ ವಿಭೂತಿಯನ್ನ ಕರ್ಣಿಸಿದ್ದಾರೆ. ಯಾವಾಗ ನಾವು ಅದನ್ನೆಲ್ಲ ಧರಿಸ್ತೀವೋ ನಾವೆಲ್ಲ ಜ್ಯೋತಿರ್ಮಯ ಲಿಂಗವಾಗ್ತೀವಿ ಅನ್ನೋದು ಈ ವಚನ ಹೇಳ್ತಿದೆ ಅಂತ ಹೇಳ್ತಾ, ಈಗ ಮುಂದಿನ ಒಂದು ಸ್ಥಳವನ್ನ ಈಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಅಷ್ಟಾವರಣಗಳೇ ಸ್ಥಳಗಳು ನಡೀತಾ ಇದೆ. ಈ ರುದ್ರಾಕ್ಷಿ ಧಾರಣ ಸ್ಥಳ ಅನ್ನೋದ್ರ ಬಗ್ಗೆ ಮಾತಾಡೋದಿದೆ. ಯಾರು ಹೇಳ್ತೀರಿ, ಯಾರು ತಗೊಳ್ತೀರಾ ಈ ಸ್ಥಳವನ್ನ, ರುದ್ರಾಕ್ಷಿ ಸ್ಥಳವನ್ನ? ಯಾರು? ಮಹಾದೇವಿ ತೇಲಿ ಅವ್ರು ತಗೊಳ್ತಾರೆ. ನೋಡಿ ಇವತ್ತು ಮಹಾದೇವಿ ತೇಲಿ ಅಕ್ಕರು ರುದ್ರಾಕ್ಷಿ ಧಾರಣ. ಈಗ ಏನಾಯ್ತು, ಲಿಂಗ ತಗೊಂಡ್ ಬಂದ್ವಿ, ವಿಭೂತಿಯನ್ನ ಧರಿಸಿದ್ವಿ, ಇಷ್ಟಲಿಂಗ ನಮ್ಮ ಗುರುದೇವರ ಕೃಪೆಯಿಂದ ನಮ್ಗೆ ಅದು ಕೂಡ ಸಿಕ್ಕಿದೆ. ಯಾಕೆ ರುದ್ರಾಕ್ಷಿ ಬೇಕು? ರುದ್ರಾಕ್ಷಿ ಯಾಕೆ ಇಲ್ಲಿ ತಗೊಂಡ್ ಬಂದ್ರು? ಏಕೆಂದ್ರೆ ಭಕ್ತನಿಗೆ ಆತನ ಸತ್ಕ್ರಿಯೆ ಮುಖವಾಗಿದೆ. ಆ ಸತ್ಕ್ರಿಯಾ ಮುಖದಿಂದ ಆತ ಜ್ಞಾನ ಭಸ್ಮವನ್ನು ಧರಿಸುತ್ತಾನೆ, ಅಂದ್ರೆ ವಿಭೂತಿ ದರ್ಶಿ ಆಯ್ತೀಗ. ಸಕಲ ಚರಾಚರ ಸೃಷ್ಟಿಯನ್ನ ಲಿಂಗವನ್ನಾಗಿ ನೋಡಲು ಆತನಿಗೆ ಈಗ ಏನ್ ಮಾಡ್ಬೇಕು? ಒಂದು ಕಣ್ಣುಗಳು ಬೇಕು. ಜ್ಞಾನ ಚಕ್ಷು ಬೇಕಾಗಿದೆ. ಅದನ್ನ ನೋಡೋಕೆ ಇದೆಲ್ಲ ಸೃಷ್ಟಿಯಲ್ಲಿ ಏನೇನು ನಿರ್ಮಾಣ ಆಯ್ತಲ್ಲ, ಚರಾಚರ ಸೃಷ್ಟಿಯನ್ನು ಲಿಂಗವನ್ನಾಗಿ ನೋಡಲು ಆತನಿಗೆ ಜ್ಞಾನ ಚಕ್ಷು ಬೇಕು. ಆ ಜ್ಞಾನ ಚಕ್ಷುವೇ ರುದ್ರಾಕ್ಷಿ ಅಂತ ಶರಣರು ಹೇಳ್ತಾ ಇದ್ದಾರೆ. ಅಂತೆಯೇ ರುದ್ರಾಕ್ಷಿ ಧಾರಣೆಯ ನಂತರ ಆತ ತಾನು ಕಾಣುವ ಎಲ್ಲವನ್ನೂ ಶಿವಜ್ಞಾನ ದೃಷ್ಟಿಯಿಂದ ನೋಡಬೇಕು. ಅಂದ್ರೆ ಏನು? ಎಲ್ಲವೂ ಶಿವಮಯವಾಗಬೇಕು, ಎಲ್ಲವೂ ಶಿವಮಯವಾಗಬೇಕು. ಈಗ ನೋಡಿ, ಇಲ್ಲಿ ಗುರುದೇವರ ಒಂದು ಚಿತ್ರ ಬರ್ತಾ ಇದೆ ನೋಡಿ. ರುದ್ರಾಕ್ಷಿ ಹೇಗೆ ಕಂಗೊಳಿಸ್ತಾ ಇದೆ ಅವರ ಕೊರಳಲ್ಲಿ, ಅವರ ಕೈಯಲ್ಲನ್ನಿ. ಹೀಗಾಗಿ ರುದ್ರಾಕ್ಷಿಯನ್ನು ಕೆಲವೊಬ್ರು ಶರಣರು ಈ ತಲೆಗೆ ರುದ್ರಾಕ್ಷಿಯನ್ನು ಕಟ್ಕೊಂಡು, ರುದ್ರಾಕ್ಷಿ ಮಾಲೆಯನ್ನ ಕಟ್ಕೊಂಡು, ನಾನು ಕೆಲವು ಸ್ವಾಮೀಜಿಯವ್ರು ನೋಡಿ ಇಲ್ಲಿ ರುದ್ರಾಕ್ಷಿ ಮಾಲೆ ತಲೆಗೆ ಹಾಕೊಂಡು ಅದನ್ನ ನೋಡ್ತಿರ್ತಾರೆ. ಕೆಲವೊಬ್ರು ಕರಕ್ಕೆ ಒಂದು ಬ್ರೇಸ್ಲೆಟ್ ತರ ಹಾಕೋಬಹುದು. ನೀವು ಯುವಕರು ಕೆಲವೊಬ್ರು ರುದ್ರಾಕ್ಷಿಯ ಬ್ರೇಸ್ಲೆಟ್ ತರಾನು ಇಲ್ಲಿ ಹಾಕೊಳ್ತಾರೆ. ಅದು ಏನ್ ತಪ್ಪಿಲ್ಲ. ಈ ತರ ರುದ್ರಾಕ್ಷಿ ಏನಿದೆ, ನಮ್ಮ ವೈದ್ಯಕೀಯ ಇದರ ಪ್ರಕಾರ ಅದು ಎಷ್ಟೋ ಸಾರಿ ಬಿಪಿನೂ ಕಂಟ್ರೋಲ್ ಮಾಡ್ತಾ ಇದೆ, ಶುಗರ್ ಕಡಿಮೆ ಮಾಡ್ತಾ ಇದೆ. ಹೀಗಾಗಿ ರುದ್ರಾಕ್ಷಿಯ ಒಂದು ಪಂಚವಕ್ತ್ರಗಳು ನಿಮ್ಮ ಪಂಚಮುಖಗಳಾಗಿವೆ ಅಂತ ರುದ್ರಾಕ್ಷಿಯ ವಚನ ಬಂದಾಗ ತಾವು ನೋಡಿದ್ವಿ. ನನಗೆ ರುದ್ರಾಕ್ಷಿಯೇ ಸರ್ವ ಕಾರಣ ಸರ್ವ ಪಾವನ, ಈ ತರ ಬಂತಲ್ಲ. ಅದರಲ್ಲಿ ಇದು ಬರ್ತಾ ಇದೆ, ಪಂಚಮುಖಗಳೇ ಶಿವನ ಪಂಚಮುಖಗಳೇ ಅಘೋರ ತತ್ಪುರುಷ ಈಶಾನ, ಅದೆಲ್ಲ ನೋಡಿದ್ರಲ್ಲ. ಅದೇ ಪಂಚಮುಖಗಳು ಈ ರುದ್ರಾಕ್ಷಿಯಲ್ಲಿವೆ ಅಂತಾನು ನಿಮಗೆ ಗೊತ್ತಿದೆ. ಹೀಗಾಗಿ ಸರ್ವವನ್ನ, ನಮ್ಮ ವಾತಾವರಣವನ್ನಿ ನಾನು ಶಿವಯೋಗದಲ್ಲಿ ಎಲ್ಲವೂ ಶಿವಮಯ ಆಗ್ಬೇಕಲ್ಲ, ಆ ಶಿವಜ್ಞಾನ ದೃಷ್ಟಿಯನ್ನ ಪಡೆಯಲು ಈ ಒಂದು ರುದ್ರಾಕ್ಷಿ ಧಾರಣ ಆಗಲೇಬೇಕು ಅಂತ ಹೇಳ್ತಾ, ಈಗ ಈ ವಚನ ನಿಮ್ಗೆಲ್ರಿಗೂ ಗೊತ್ತಿದೆ. ಯಾರಾದ್ರೂ ಅಂದುಬಿಡಿ, ಚೆನ್ನಾಗಿದೆ ಇದು ವಚನ, ಎಲ್ರು ನಾವು ದಿನಾಲು ಇದನ್ನಂತೀವಿ ಪೂಜೆ ಮಾಡ್ಕೊಳ್ಳುವಾಗ. ಅದು ಗುರುದೇವರ ವಚನ ಇದೆ, ಅನ್ನಿ ಯಾರಾದ್ರೂ. ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾವನವು, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಕಾರಣವು, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಸಾಧನವು, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಸಿದ್ಧಿ, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯವು, ಅಯ್ಯ ನಿಮ್ಮ ಪಂಚವೃತ್ತಂಗಳೇ ಪಂಚಮುಖದ ರುದ್ರಾಕ್ಷಿಗಳಾದವಾಗಿ, ಅಯ್ಯ ಕೂಡಲ ಸಂಗಮ ದೇವಯ್ಯ ಎನ್ನ ಮುಕ್ತಿ ಪಥಕ್ಕೆ ಶ್ರೀ ಮಹಾರುದ್ರಾಕ್ಷಿಯೇ ಸಾಧನವಯ್ಯ. ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 983. ಶರಣು 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 ಮಾದೇವಿ ಅಕ್ಕ. ಬಸವಣ್ಣನವರು ಹೇಳಿದ್ರು ನೋಡಿ, ಇದನ್ನೇನು ವರ್ಣನೆ ಅಥವಾ ವಿಶ್ಲೇಷಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಏನಂದ್ರೆ ಅಣ್ಣ ಏನ್ ಹೇಳ್ತಿದ್ದಾರೆ, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾವನ. ಅದನ್ನ ಬಿಟ್ಟೆ ಏನಿದೆ ನಮಗೆ? ಅದೇ ಸರ್ವ ಪಾವನ. ಅದನ್ನು ಹಾಕೊಳ್ಳೇಬೇಕು ನಾವು. ರುದ್ರಾಕ್ಷಿ ಧಾರಣೆ ಆಗ್ಲೇಬೇಕು. ಇದೊಂದು ಸ್ಥಳ ಇದೆ, ಇದೊಂದು ಸ್ಥಳ ಆಗಿದೆ, ಲಿಂಗಧಾರಣ ಸ್ಥಳ ಆದ ನಂತರ ವಿಭೂತಿ ಧಾರಣೆ ಆಯ್ತು, ರುದ್ರಾಕ್ಷಿಯು ಅಷ್ಟೇ ಅವಶ್ಯವಾಗಿದೆ. ಯಾಕೆ? ಅದು ಸರ್ವ ಪಾವನ, ಸರ್ವ ಕಾರಣ, ಸರ್ವ ಸಾಧನ, ಸರ್ವ ಸಿದ್ಧಿ. ಏನೋ ಪಾಪಗಳೆಲ್ಲ ಇರ್ತವೆಲ್ಲ ಕ್ಷಯವಾಗಿ ಹೋಗ್ತವೆ, ಅವೆಲ್ಲ ನಾಶವಾಗುತ್ತವೆ. ಏಕೆ ಅಂದ್ರೆ ಪಂಚಮುಖಿ ರುದ್ರಾಕ್ಷಿ, ಪಂಚಮುಖ ನೋಡಿದ್ರಿ, ರುದ್ರಾಕ್ಷಿಯನ್ನು ನೋಡಿದ್ರೆ 5 ಮುಖ ಇರೋದ್ರಿಂದ ನಿಮ್ಮ ಪಂಚವಕ್ತ್ರಂಗಳೇ, ಅಂದ್ರೆ ವಕ್ರ ಅಂದ್ರೆ ಮುಖ, ನಿಮ್ಮ ಪಂಚವಕ್ತ್ರಂಗಳೇ ಪಂಚಮುಖದ ರುದ್ರಾಕ್ಷಿಗಳಾದುವಾಗಿ, ಅಯ್ಯ ಕೂಡಲ ಸಂಗಮ ದೇವಯ್ಯ ಎನ್ನ ಮುಕ್ತಿ ಪಥಕ್ಕೆ ಶ್ರೀ ಮಹಾರುದ್ರಾಕ್ಷಿಯೇ ಸಾಧನವಯ್ಯ. ಹೀಗಾಗಿ ಶಿವಯೋಗದ ಪಥದಲ್ಲಿ ಆ ಮುಕ್ತಿ ಪಥನು ಅಂತ ಏನ್ ಕರಿತಾ ಇದೀವಲ್ಲ, ಅದಕ್ಕೆ ಮಹಾರುದ್ರಾಕ್ಷಿಯು ಬೇಕೇ ಬೇಕು. ಅದರಲ್ಲಿ ಕಾಂಪ್ರಮೈಸ್ ಮಾಡ್ಕೊಳಕ್ಕಾಗಲ್ಲ. ನಾನು ರುದ್ರಾಕ್ಷಿ ಇಲ್ಲದೆ ಅದ್ ಮಾಡ್ತೀನಿ ಅಂದ್ರೆ ತಪ್ಪಾಗುತ್ತೆ. ಅದಕ್ಕೆ ಇನ್ನೊಂದು ಗುರುದೇವರ ವಚನ ಬರ್ತಾ ಇದೆ, ಯಾರಾದ್ರೂ ಓದಿ ಬಸವಣ್ಣನವರ ವಚನ.
ಓಂ ಶ್ರೀ ಓದಿ. ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶ್ರೀ ರುದ್ರಾಕ್ಷಿಯ ಧರಿಸಿದಾತನೇ ಲಿಂಗವೆಂಬೆ, ಶ್ರೀ ರುದ್ರಾಕ್ಷಿಯ ಧರಿಸದ ಅಧಮರನೇ ಭವಿ ಎಂಬೆ. ಕೂಡಲ ಸಂಗಮ ದೇವಯ್ಯ, ಶ್ರೀ ರುದ್ರಾಕ್ಷಿಯ ಧರಿಸುವ ಭಕ್ತರ ನೀನೆಂಬೆ. ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 1368. ಶರಣು ಶರಣಾರ್ಥಿಗಳು. ಹೀಗಾಗಿ ಶರಣು ತಾಯಿ, ಹೀಗಾಗಿ ಶ್ರೀ ರುದ್ರಾಕ್ಷಿಯ ಧರಿಸಿದಾತನೇ ಲಿಂಗವೆಂಬೆ. ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು. ನಾನು ಹೆಚ್ಚಿಗೆ ಇದರಲ್ಲಿ ವಿವರಣೆ ಕೊಡಲ್ಲ. ಯಾರು ರುದ್ರಾಕ್ಷಿಯನ್ನ ಧರಿಸಲ್ವೋ ಅವರು ಅಧಮರನೇ ಭವಿಯಂಬೆ. ಅಧಮರು ಅನ್ಸ್ಕೊಳ್ಬೇಕೋ ಹೇಗೋ ನಾವೇ ವಿಚಾರ ಮಾಡ್ಬೇಕು. ಹೀಗಾಗಿ ಗುರುದೇವರ ಒಂದು ಅನುಜ್ಞೆ, ಗುರುದೇವರ ಆಜ್ಞೆ ಆಗ್ತಾ ಇದೆ ಇಲ್ಲಿ. ಏನು? ರುದ್ರಾಕ್ಷಿಯ ಧರಿಸದ ಅಧಮರನೇ ಭವಿಯಂಬೆ, ಕೂಡಲ ಸಂಗಮ ದೇವಯ್ಯ, ಶ್ರೀ ರುದ್ರಾಕ್ಷಿಯ ಧರಿಸುವ ಭಕ್ತರ ನೀನೆಂಬೆ. ಹೀಗಾಗಿ ಬಂಧುಗಳೇ, ಇಲ್ಲಿದೆ ನೋ ಕಾಂಪ್ರಮೈಸ್, ವಿ ಹ್ಯಾವ್ ಟು ವೇರ್ ರುದ್ರಾಕ್ಷಿ ಅಂತ ಹೇಳ್ತಾ, ಕೊನೆಯದಾಗಿ ಇನ್ನೊಂದು ಮಹಾಮಂತ್ರಸ್ಥಲ ಅಂತ ಬರ್ತಾ ಇದೆ. ಈ ಮಹಾಮಂತ್ರಸ್ಥಲವನ್ನು ಯಾರು ತಗೊಳ್ತೀರಾ? ಶ್ರೀದೇವಿ ನಾಗೋಜಿ ಅವರ? ಆಯ್ತು. ಈ ಒಂದು ಮಹಾಮಂತ್ರಸ್ಥಲ ಅಂದ್ರೆ ನೋಡಿ, ಈಗ ನಾವು ಮತ್ತೊಂದು ಅಷ್ಟಾವರಣಕ್ಕೆ ಬರ್ತಾ ಇದ್ದೀವಿ. ಅದು ಮಂತ್ರಾಕ್ಷರಗಳನ್ನ ಎಷ್ಟು ಸರಾಗವಾಗಿ ಹೇಳಿದ್ರಂದ್ರೆ, ಈ ಮಂತ್ರಾಕ್ಷರಗಳನ್ನ ಒಂದೇ ಸಮನೆ ಜಪಿಸುವುದರಿಂದ ಅದು ನಮ್ಮನ್ನು ಸಂರಕ್ಷಿಸುವುದು ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿದೆ, ಉಸಿರುವನ್ನ ತೆಗೆದುಕೊಳ್ಳುವಾಗ ನೀವು ಯಾವಾಗ್ಲೂ ನೀವು ಕಾನ್ಸಿಯಸ್, ಏನು ಕೆಲಸ ಇಲ್ಲ, ಸುಮ್ಮನೆ ಕೂತಿದ್ದೀರಾ. ಉಸಿರುವನ್ನು ಒಳಗೆ ತಗೊಳ್ಳುವಾಗ ಓಂ ಅಂತ ತಗೊಳ್ಳೋದು, ಬಿಡುವಾಗ ನಮಃ ಶಿವಾಯ ಅಂತ ಬಿಡೋದು. ಇಷ್ಟೇ ಮಾಡಿದ್ರೂ ಎಷ್ಟೊಂದು ನಮ್ಮನ್ನ ಅದು ಸಂರಕ್ಷಣೆ ಮಾಡ್ತಾ ಇದೆ ಅನ್ನೋದು ಹೇಳಿದ್ದಾರೆ. ಜಪಸ್ತು ತದರ್ಥಂ ಭಾವನಂ, ಅಂದ್ರೆ ಮಂತ್ರಾರ್ಥವನ್ನ ಸತತವಾಗಿ ಭಾವಿಸೋದು. ಅದಕ್ಕೆ ಗುರುದೇವರು ಒಂದು ವಚನ ಹೇಳ್ತಾ ಇದ್ದಾರೆ. ಯಾರಾದ್ರೂ ಓದ್ತೀರಾ ಈ ಕಡೆ ವಚನವನ್ನ? ಗುರು ಬಸವಲಿಂಗಾಯ ನಮಃ. ಮಂತ್ರಾಕ್ಷರಗಳನ್ನು ಒಂದೇ ಸವನೆ ಜಪಿಸುವುದರಿಂದ ಈ ಕಡೆ ವಚನ ಓದಿ ಅಕ್ಕ. ವಚನ ಓಂ ನಮಃ ಶಿವಾಯ. ಹೌದು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಎಂಬ ಮಂತ್ರವ ಮೀರಲಂಬದೆ ನಿಂದವು ವೇದ. ಓಂ ನಮಃ ಶಿವಾಯ ಎಂಬ ಮಂತ್ರವ ಮೀರಲಂಬದೆ ನಿಂದವು ಶಾಸ್ತ್ರ. ಓಂ ನಮಃ ಶಿವಾಯ ಎಂಬ ಮಂತ್ರವ ಮೀರಲಂಬದೆ ನಿಂದವು ತರ್ಕ. ಭಯಂಕರ ಭ್ರಮೆಗೊಂಡಿತ್ತು ಮಂತ್ರ ತಂತ್ರ. ಶಿವನಂತೂ ನರಿಯದೆ ಚಿಂತಿಸುತ್ತಿದ್ದಿತು ಲೋಕ. ಕೂಡಲ ಸಂಗಮ ದೇವ ಶ್ವಪಚನ ಮೆರೆದಡೆ ಜಾತಿ ಭೇದವ ಮಾಡಲಮ್ಮವು. ಶರಣು ಶರಣಾರ್ಥಿಗಳು. ವಚನ ಸಂಪುಟ ಎಷ್ಟು? ವಚನದ ಸಂಖ್ಯೆ ಎಷ್ಟು ಅಕ್ಕ? ಇಲ್ಲೇ ಹಾಕಿಲ್ಲ ರೀ. ಹಾಕಿದಾರೆ ನೋಡಿ, ಈ ಕಡೆ ಇದೆ. ಹಾ ಆಯ್ತು. ಸಮಗ್ರ ವಚನ ಸಂಪುಟ 1, ವಚನ ಸಂಖ್ಯೆ 81. ಹಾ, ಅದಕ್ಕೆ ಬಂಧುಗಳೇ, ನಮಗೆ ಈ ವಚನ ಒಂದು ಶ್ರೇಷ್ಠವಾದ ವಚನ. ಓಂ ನಮಃ ಶಿವಾಯ ಬಿಟ್ಟ ಈ ಬೇರೆ ವಚನಗಳು ನಮ್ಗೆ ಗೊತ್ತೇ ಇಲ್ಲ. ಏಕೆ? ಅದು ವೇದವನ್ನು ಮೀರಿದೆ, ಶಾಸ್ತ್ರವನ್ನು ಮೀರಿದೆ, ತರ್ಕವನ್ನು ಮೀರಿದೆ. ಅದು ಬಿಟ್ಟು ಬೇರೆ ಯಾವುದು ಮಂತ್ರ ತಂತ್ರ ನಮಗೆ ಗೊತ್ತಿಲ್ಲ. ಭಯಂಕರ ಭ್ರಮೆಗೊಂಡಿತ್ತು ಮಂತ್ರತಂತ್ರ. ಶಿವನಂತುವನರಿಯದೆ ಚಿಂತಿಸುತ್ತಿದ್ದಿತು ಲೋಕ. ಕೂಡಲ ಸಂಗಮ ದೇವ ಸ್ವಪಚನ ಬಗ್ಗೆ ನಾನು ಅನೇಕ ಸಾರಿ ನಿಮ್ಗೆ ಆ ಕತೆ ಹೇಳಿದೆ. ಅವನು ಮೇಲೆ ಸಾಮವೇದಿ ಬರೋದು, ನೀವು ಅಡಿಗೆ ಮಾಡ್ತಿರುವಾಗ ಅದನ್ನ ಮುಚ್ಚೋದು, ಗಡಿಗೆನ, ಇದೆಲ್ಲ ಕೂಡಲ ಸಂಗಮ ದೇವ ಸ್ವಪಚನ ಮೆರೆದೆಡೆ ಜಾತಿ ಭೇದವ ಮಾಡಲಮ್ಮು ಅನ್ನೋದು. ಅದಕ್ಕೆ ನಮ್ಗೆ ಏನಂದ್ರೆ, ಒಂದು ಮಂತ್ರ, ಅದು ಏನಂದ್ರೆ ಇದಕ್ಕೆ ಬರೀ ಮಂತ್ರಸ್ಥಲ ಅಂದಿಲ್ಲ, ಮಹಾಮಂತ್ರಸ್ಥಲ ಅಂತ ಹೇಳ್ತಿದ್ದಾರೆ. ಮಹಾಮಂತ್ರಸ್ಥಲ. ಹೀಗಾಗಿ ಓಂ ನಮಃ ಶಿವಾಯ ಅತ್ಯಂತ ಸರಳವಾದ ವಚನ. ಇದರಲ್ಲಿ ಏನ್ ಮತ್ತೆ ನಾನು ಕಂಠಸ್ಥ ಮಾಡ್ಬೇಕು, ತುಂಬಾ ಸುದೀರ್ಘವಾದ ವಚನ ಇದೆ, ಇಲ್ಲ. ಬರೀ ಓಂ ನಮಃ ಶಿವಾಯ. ಅಕ್ಷರಗಳು ಯಾವ ಚಕ್ರದಲ್ಲಿದೆ ಅದೆಲ್ಲ ನಾವು ಅಭ್ಯಾಸನ ಮಾಡಿದ್ವಿ. ಆದ್ರೆ ಆ ಓಂ ನಮಃ ಶಿವಾಯದ ಒಂದು ಮಹತ್ವವನ್ನ ಗುರುದೇವರು ಇಲ್ಲಿ ಹೇಳ್ತಿದ್ದಾರೆ. 2 ವಚನಗಳು ಬರ್ತಾ ಇದೆ. ಬಸವಣ್ಣನವರ ವಚನವನ್ನ ಮೊದಲು ಓದಿ, ಇದನ್ನ ನಾವು ಇದರಲ್ಲಿ ಓದಿದ್ವಿ. ಇದನ್ನ ಆದ್ರೂ ಹೇಳಿ, ಯಾರಾದ್ರೂ ಒಬ್ರು ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಸಂಸಾರವೆಂಬ ಸರ್ಪ ಮುಟ್ಟಲು ಪಂಚೇಂದ್ರಿಯ ವಿಷಯವೆಂಬ ವಿಷದಿಂದ ಆನು ಮುಂದುಗೆಟ್ಟೆನೆಯ್ಯ, ಆನು ಹೊರಳಿ ಬೀಳುತ್ತಿದ್ದೇನೆಯ್ಯ. ಓಂ ನಮಃ ಶಿವಾಯ ಎಂಬ ಮಂತ್ರವ ಜಪಿಸುತ್ತಿದ್ದೇನೆಯ್ಯ ಕೂಡಲ ಸಂಗಮ ದೇವ. ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 20. ಶರಣು ಶರಣಾರ್ಥಿಗಳು. ನಾವು ಸಂಸಾರ ಹೇಯಸ್ಥಳದ ಬಗ್ಗೆ ಮಾತಾಡ್ತಾ ಇದ್ವಿ. ಆಗ ಸಂಸಾರವೆಂಬ ಸರ್ಪ ಮುಟ್ಟಲು ಪಂಚೇಂದ್ರಿಯ ವಿಷಯವೆಂಬ, ಅದು ರೂಪ, ರಸ, ಗಂಧ ಅವೆಲ್ಲ ನೋಡಿದ್ವಲ್ಲ. ಪಂಚೇಂದ್ರಿಯ ವಿಷಯವೆಂಬ ವಿಷಯದಿಂದ, ಅದಕ್ಕೆ ವಿಷಾನೇ ಅದು.
ಕರೆಯುತ್ತೆ. ಯಾವ್ದು ನೋಡಬಾರ್ದು ಅದು ನೋಡ್ಬೇಕನ್ಸುತ್ತೆ, ಯಾವ್ದು ನಾವು ಸೇವಿಸಬಾರ್ದು ಅದು ಸೇವಿಸ್ಬೇಕನ್ಸುತ್ತೆ, ಎಲ್ಲಿ ಹೋಗ್ಬಾರ್ದು ಅಲ್ಲಿ ಹೋಗ್ಬೇಕನ್ಸುತ್ತೆ. ಇವೆಲ್ಲ ಪಂಚೇಂದ್ರಿಯ ವಿಷಯದ ವಿಷಯಗಳೇ. ಅದನ್ನೇ ಅಂದ್ರೆ ಗುರುದೇವರು, ಈ ಒಂದು ವಿಷಯದಿಂದ ನಾನು ಮುಂದುಗೆಟ್ಟೆನಯ್ಯ, ನಾನು ಹೊರಳಿ ಹೊರಳಿ ಬೀಳುತ್ತಿದ್ದೇನಯ್ಯ, ನಾನು ಪತನವಾಗ್ತಾ ಇದ್ದೀನಿ, ಬೀಳ್ತಾ ಇದ್ದೀನಿ. ಅದಕ್ಕೆ ಇದರಿಂದ ಸಂರಕ್ಷಣೆ ಆಗ್ಬೇಕಲ್ವೇ, ನಾನು ಇದರಿಂದ ಮತ್ತೆ ಮತ್ತೆ ಶಿವಯೋಗದಲ್ಲಿ ತೊಡಗಬೇಕಾಗಿದೆ. ಹೀಗಾಗಿ ಓಂ ನಮಃ ಶಿವಾಯ ಎಂಬ ಮಂತ್ರವು ಜಪಿಸುತ್ತಿದ್ದೇನೆ ಅಂತ ಗುರುದೇವರು ಹೇಳ್ತಾ ಇದ್ದಾರೆ. ತೋಂಟದ ಸಿದ್ಧಲಿಂಗ ಶಿವಯೋಗಗಳು ಏನ್ ಹೇಳ್ತಿದ್ದಾರೆ ನೋಡಿ, ಯಾರಾದ್ರೂ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವ ಶರಣರಿಗೂ ಶರಣು ಶರಣಾರ್ಥಿಗಳು. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು. ಶಿವ ಶಿವ ಎಂಬುದು ಭವದುರಿತದೋಟ ಕಂಡಯ್ಯ, ಹರ ಹರ ಎಂಬುದು ಹರಣದ ತೊಡಕಿನ ಮರಣವು, ಪರಿಹರಿಸುವುದು ನೋಡ ಇದು ಕಾರಣ. ನಡೆಯುತ್ತಾ ನುಡಿಯುತ್ತಾ ಸರ್ವಾವಸ್ಥೆಯಲ್ಲಿಯೂ ಓಂ ನಮಃ ಶಿವಾಯ, ಶಿವಾಯ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬ ಪ್ರಣವ ಪಂಚಾಕ್ಷರಿಯನ್ನು ಸ್ಮರಿಸುತ್ತಿದ್ದನು ಕಾಣ. ಮಹಾಲಿಂಗ ಗುರು ಸಿದ್ದೇಶ್ವರ ಪ್ರಭುವೆ. ಸಮಗ್ರ ವಚನ ಸಂಪುಟ, ವಚನದ ಸಂಖ್ಯೆ 205. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಏನ್ ಹೇಳ್ತಿದ್ದಾರೆ ಅಂದ್ರೆ, ಪಂಚಸೂತಕದಲ್ಲಿ ಒಂದಾದ ಆ ಮರಣ ಸೂತಕ, ಪ್ರೇತ ಸೂತಕ ಅಂದ್ರಲ್ಲ, ಹರಹರ ಎಂಬುದು ಹರಣದ ತೊಡಕಿನ ಮರಣವ ಪರಿಹರಿಸುವುದು ನೋಡ, ಶಿವಶಿವ ಎಂಬುದು ಭವ ದುರಿತ ದೂಟ ಕಂಡಯ್ಯ. ಹೀಗಾಗಿ ಆ ಸಂಸಾರ ಭವ ಅನ್ಯ ಭವದ ಒಂದು ತೊಡಕಿನಿಂದ ಬಿಡಿಸ್ತಾ ಇದೆ. ಇದು ಕಾರಣ ನಾವೇನ್ ಮಾಡ್ಬೇಕು, ನಡೆಯುತ್ತಾ ನುಡಿಯುತ್ತಾ ಸರ್ವಾವಸ್ಥೆಯಲ್ಲಿಯೂ, ಅದು ಯಾವುದೇ ಸ್ಥಿತಿಯಲ್ಲಿ ನಾವು ಇರ್ಲಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ 3 ಸಾರಿ ಅಂತಿದ್ದಾರೆ ಶಿವಯೋಗಿಗಳು. ತೋಂಟದ ಸಿದ್ಧಲಿಂಗ ಶಿವಯೋಗ, ಅವರು ದೊಡ್ಡ ಶಿವಯೋಗಿಗಳು. ಶಿವಯೋಗದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿದಂತ ಶಿವಯೋಗಿಗಳು ಏನ್ ಹೇಳ್ತಿದ್ದಾರೆ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬ ಪ್ರಣವ ಪಂಚಾಕ್ಷರಿಯನ್ನೇ ಸ್ಮರಿಸುತ್ತಿದ್ದೇನೆ ಕಾಣ. ಹೀಗಾಗಿ ಬಂಧುಗಳೇ, ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಸುಮ್ನೆ ಅದು ಇದು ಏನಾದ್ರು ಹರಟೆ ಹೊಡೆಯೋಕ್ಕಿಂತ ಇದ್ ಮಾಡುವಾಗ ಸುಮ್ನೆ ನಡೆಯುತ್ತಾ ನುಡಿಯುತ್ತಾ ಸರ್ವಾವಸ್ಥೆಯಲ್ಲಿಯೂ ಸುಮ್ನೆ ಕಣ್ಮುಚ್ಕೊಂಡಾಗ್ಲಿ, ಹಾಗೂ ಆರಾಮಾಗಿ ಕೂತ್ಕೊಂಡಾಗ ಏನು ಕೆಲಸ ಇಲ್ಲ, ಯಾರೋ ಸುಮ್ನೆ ಹರಟೆ ಹೊಡೆಯೋಕ್ಕಿಂತ ಒಳಗೆ ಅದು ತುಟಿ ಅಲಗಾಡಿಸ್ಬೇಡಿ, ಏನು ಮಾಡಬೇಡಿ, ಅಂತರಂಗದಲ್ಲಿ ಓಂ ಉಸಿರು ಎಳೆಯುವಾಗ ಓಂ, ಬಿಡುವಾಗ ನಮಃ ಶಿವ, ಹಾಗೆ ಮಾಡಿ. ಇದು ಸುಮ್ಮನೆ ಅದೊಂದು ಆ ಚಿಂತನೆಯಲ್ಲಿರೋದು ಓಂ ನಮಃ ಶಿವಾಯ. ಅದಂದ ತಕ್ಷಣ ಎಲ್ಲಾ ಚಕ್ರಗಳು ಎಲ್ಲ ಅದ್ರ ಗೊತ್ತಿದೆ ನಿಮಗೆ. ಬರೀ ಓಂ ಅಂದಾಗ್ಲೇ ಅಷ್ಟೊಂದು ಆ ಓಂ ಚಿತ್ರವನ್ನು ನೀವು ಬಿಡಿಸಿದಾಗ ನೋಡ್ಕೊಂಡಿದ್ದೀರಾ. ಹೀಗಾಗಿ ಆ ಪ್ರಣವ ಪಂಚಾಕ್ಷರಿಯನ್ನು ಸ್ಮರಿಸುತ್ತಿದ್ದೇನು ಕಾಣ ಅಂತ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಈಗ ನಾವು ಇವತ್ತು 4 ಸ್ಥಳಗಳನ್ನ ನೋಡಿದ್ವಿ. ಗುರುಕಾರುಣ್ಯ ಸ್ಥಳವನ್ನ ಸುನೀತಾ ಜೋಡಳ್ಳಿ ಅವರು, ಲಿಂಗಧಾರಣ ಸ್ಥಳವನ್ನ ಸರ್ವಮಂಗಳ ಅಕ್ಕ ಅವರು, ವಿಭೂತಿ ಧಾರಣ ಸ್ಥಳವನ್ನ ಸರ್ಪಭೂಷಣ ಶರಣರು, ರುದ್ರಾಕ್ಷಿ ಧಾರಣ ಸ್ಥಳವನ್ನ ಮಹಾದೇವಿ ತೇಲಿಯವರು, ಹಾಗೇನೆ ಮಹಾಮಂತ್ರ ಸ್ಥಳವನ್ನ ಶ್ರೀದೇವಿ ನಾಗೋಜಿಯವರು ತೆಗೆದುಕೊಂಡು ಅವರು ಮುಂದಿನ ಸಲ ನಮಗೆ ಹೇಳ್ತಾರೆ. ಮುಂದೆ ನಾವು ಮುಂದಿನ ಸ್ಥಳವಾದ ಭಕ್ತಿ ಸ್ಥಳ, ಉಭಯ ಸ್ಥಳ ಅಂತ ಇದೆ, ಅವುಗಳನ್ನೆಲ್ಲ ನೋಡೋಣ. ಏಕೆಂದ್ರೆ ಈ ಸ್ಥಳಗಳಿಗೆ ನಾವು ಹೋಗದಿದ್ರೆ ಅದು ಶಿವಯೋಗ ಆಗೋಲ್ಲ. ಯಾಕಂದ್ರೆ ವಿಭೂತಿ ಮಹತ್ವವೇನು, ಮಂತ್ರದ ಮಹತ್ವವೇನು, ಒಂದು ಚಿಕ್ಕ ಚಿಕ್ಕ ಪುಟ್ಟಾದ ಒಂದು ನಾವು ನೀವು ಕೂಡಿ ಒಂದು ವಚನಗಳನ್ನ ನೋಡ್ತಾ ಅವುಗಳ ಮಹಿಮೆಯನ್ನ ತಿಳ್ಕೊಳ್ತಾ ಇದ್ದೀವಿ, ಮಹತ್ವವನ್ನ ಅರ್ಥಿಕೊಳ್ತಾ ಇದ್ದೀವಿ. ಈ ಒಂದು ಸದವಕಾಶಕ್ಕಾಗಿ ತಾವು ತಮ್ಮೆಲ್ಲರ ಪಾದಾರವಿಂದಗಳಿಗೆ ನಮಿಸುತ್ತಾ ನಾನು ಇಲ್ಲಿಗೆ ವಿರಮಿಸುತ್ತೇನೆ. ತಮ್ಮ ಯಾವುದೇ ಸಲಹಾ ಸಂದೇಹ ಸೂಚನೆಗಳನ್ನ ಪರಿಗಣಿಸೋಣ ಅಂತ ಹೇಳಿ ನಾನು ಇಲ್ಲಿಗೆ ನನ್ನ ವ್ಯಾಖ್ಯಾನ ಮಾಲಿಕೆಯನ್ನ ನಿಲ್ಲಿಸುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು. ನಮ್ಮೆಲ್ಲರಿಗೆ ಈ ಶಿವಯೋಗದ ರಸಾನುಭವದ ಬಗ್ಗೆ ನಮ್ಮೆಲ್ಲರ ಜೊತೆ ಸದ್ಭಾವನ ಹಂಚ್ಕೊಂಡಿರ್ತಕ್ಕಂಥ ವೈದ್ಯರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಯಾರಿಗಾದ್ರೂ ಏನಾದ್ರೂ ಈ ವಿಷಯಗಳಲ್ಲಿ ಏನಾದ್ರೂ ಸಂಶಯ ಇದ್ರೆ ದಯವಿಟ್ಟು ಕೇಳಿ ಪರಿಹರಿಸ್ಕೋಬೇಕೆಂದು ನೆನೆಸ್ಕೊಳ್ತೀನಿ. ಪ್ರಾಯಶಃ ಯಾರಿಗೂ ಪ್ರಶ್ನೆಗಳು ಇಲ್ಲ ಅಂತ ಅನ್ಸುತ್ತೆ. ಸರ್, ಕಾರ್ಯಕ್ರಮ ಹೇಳಿ ಸುನೀತಾ ಅಕ್ಕ, ಹೇಳಿ. ಈಗ ಒಂದ್ ಸ್ಥಳಗಳನ್ನ ನೀವು ಮಾತಾಡಕ್ ಕೊಟ್ರ ಅದಕ್ಕೆ ಸಮಯ ಎಷ್ಟು ಅಂತ ಹೇಳಿ ಹೇಳಿದ್ರ ಅದ್ರ ಅಷ್ಟೇ ಅಕ್ಕ. 9 ತನಕ ಅಂದ್ರೆ 9 ಗಂಟೆ ತನಕ. ಈಗ ನೋಡಿ, ನೀವು 4 ಜನ, ಮುಂದಿನ ಸಾರಿ ನಾನು ಆರಂಭ ಮಾಡುವಾಗ ಮೊದಲು ಇದು ಲಿಂಗಧಾರಣ ಸ್ಥಳ ಇವತ್ತು ಆರಂಭ ಮಾಡಿದ್ವಿ. ಸರ್ವಮಂಗಳ ಅಕ್ಕ ಅವರು ಒಂದು ಅಷ್ಟೇ 5 ರಿಂದ 7 ನಿಮಿಷದಲ್ಲಿ ಅದು ಮುಗಿಬೇಕು. 5
ಮ್ಯಾಕ್ಸಿಮಮ್ 5, ಹಾಳಾದ್ರೆ 7 ನಿಮಿಷ, ಹೆಚ್ಚಿಗೆ ಹೇಳ್ಬೇಡಿ. ಯಾಕೆಂದ್ರೆ ಇವೆಲ್ಲ 101 ಸ್ಥಳಗಳನ್ನ ನೆನಪಿಟ್ಕೊಳ್ಬೇಕಾಗಿದೆ. ಅಲ್ಲಿ ಏನಿದೆ ಒಂದು ಅಥವಾ 2 ವಾಕ್ಯನ ನಾವು ಕೊನೆಗೆ ಇಟ್ಕೊಳ್ಳೋದು, ಒಂದು ಅಡ್ವರ್ಟೈಸ್ಮೆಂಟ್ ತರ, ಇಲ್ಲದ್ರೆ ಸುದೀರ್ಘವಾಗಿ ಬಿಡುತ್ತೆ. ಪಿಂಡಸ್ಥಳ ಅಂದ್ರೆ ಏನು, ಒಂದೇ ವಾಕ್ಯದಲ್ಲಿ ಅದರ ಅರ್ಥ ನಮಗೆ ಆಗೋ ಹಾಗೆ ನಾವು ಅದನ್ನ ಮಾಡ್ಕೋಬೇಕಾಗಿರೋದ್ರಿಂದ ತಾವು ಹೇಳಿ, ಒಂದ್ ಸ್ವಲ್ಪ ವಿವರಣೆ ಮಾಡಿ. ಆದ್ರೆ ಏನು ಅದರಲ್ಲಿ ಅಂಡರ್ಲೈನ್ ಏನ್ ಮಾಡ್ಬೇಕು, ನೀವು ಹೇಳಿದ ಒಂದು ಜ್ಞಾನದಲ್ಲಿ ಏನು ನಾನು ಅರ್ಥ ಮಾಡ್ಕೊಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ವಿಭೂತಿ ಧಾರಣ ಸ್ಥಳದಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಅದು ಗುರುದೇವರ ಸ್ವರೂಪವಾಗಿದೆ. ಶಿವನ ಚಿತ್ ಸ್ವರೂಪವೇ ಆ ಚಿತ್ ಜ್ಞಾನ ಏನಿದೆಯಲ್ಲ, ಚಿತ್ ಪ್ರಕಾಶ ಏನಿದೆಯಲ್ಲ, ಅವರೇ ನಮ್ಮ ಗುರುದೇವರಾದ ಬಸವಣ್ಣನವರು. ಅವರು ನಮಗೆ ಚಿತ್ ವಿಭೂತಿಯನ್ನ ಕರುಣಿಸಿದರು. ಆ ವಿಭೂತಿ ಸ್ವರೂಪ ಬೇರೆಯಲ್ಲ, ನಮ್ಮ ಗುರುದೇವರು ಬೇರೆಯಲ್ಲ. ಹೀಗಾಗಿ ಯಾರು ವಿಭೂತಿ ಅಂದ ತಕ್ಷಣ ನಮ್ಮ ಗುರುದೇವರು, ನಮ್ಮ ಬಸವಣ್ಣನವರು ಅನ್ನೋದು. ಅಥವಾ ರುದ್ರಾಕ್ಷಿ ಅಂದ ತಕ್ಷಣ ಆ ಪಂಚಮುಖಿ ರುದ್ರಾಕ್ಷಿ ಅಂದ್ರೆ ಶಿವನ 5 ಮುಖಗಳು. ಈ ತರ ಯಾವ್ದು ಇಂಪಾರ್ಟೆಂಟ್ ಬೇಕಲ್ಲ ಅದನ್ನ ತಾವು ನೆನ್ಪಿಟ್ಕೊಂಡ್ರೆ ಈ ಸ್ಥಳಗಳನ್ನ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇದೆ ಅಂತ ನನ್ನದು. ಬಹಳ ವಿವರಣೆ ಮಾಡೋದು ಬೇಡ, ಸುಮ್ಮನೆ ಇಟ್ ವಿಲ್ ಬಿ ಟೈಮ್ ವೇಸ್ಟ್. ಮತ್ತೆ ಬೇರೆ ಬೇರೆ ವಚನಗಳನ್ನ ತರೋದು, ಅತ್ಯಂತ ಸೊಗಸಾದ ಮಹತ್ವವಾದ ಒಂದು ವಚನವಿದ್ರೆ ತಗೊಂಡ್ ಬನ್ನಿ. ಯಾಕೆಂದ್ರೆ ಪುಸ್ತಕ ರೂಪದಲ್ಲಿ ಬರೋದಿದೆ, ಅವಾಗೆಲ್ಲ ತಗೊಂಡ್ ಬರೋಣ. ಅದಕ್ಕೆ ನಾನು ಇವ್ರಿಗೆ ಹೇಳಿದೆ, ಸುನಿತಾ ಅಕ್ಕನಿಗೆ ಹೇಳಿದೆ, ನಿಮಗೆ ನೀವು ಬರ್ದಿಂತ ಇವತ್ತು ನೀವು 2 ವಚನಗಳ ಪುಸ್ತಕದಲ್ಲಿ ಹಾಕುವಾಗ ಅದನ್ನ ಹಾಕೋಣ ಅಂತ. ನೀವು ಹೆಚ್ಚಿಗೆ ಏನಾದ್ರೂ ಹೇಳೋದಿದ್ರೆ ನನಗೆ ಕೊಡಿ, ಆ ಪುಸ್ತಕದಲ್ಲಿ ಹಾಕೋಣ. ಆದ್ರೆ ಇಲ್ಲಿ ವಿವರಣೆಯನ್ನು ಮಾಡುವಾಗ ಎಲ್ರಿಗೂ ಅನುಕೂಲ ಆಗೋ ಹಾಗೆ ಆ ಸ್ಥಳದ ಬಗ್ಗೆ ಸೂಕ್ಷ್ಮವಾದ ಒಂದು ಸೆಂಟೆನ್ಸ್ ನಲ್ಲಿ ಅದು ಹೇಳಿದ ತಕ್ಷಣ ಈ ಸ್ಥಳದ ಸ್ವರೂಪ ನಮಗೆ ಆಗ್ಬೇಕನ್ನೋ ಒಂದು ಇದು. ಇಲ್ಲಿ ಸುಮ್ಮನೆ ಬೆಳೆಸೋದು ಬೇಡ ಅಂತ ಅಷ್ಟೇ. ಆದ್ರೆ ವಿವರಣೆ ಕೊಡುವಾಗ ಕೊಡ್ಬೋದು, 5 ರಿಂದ 7 ನಿಮಿಷ ಮಾಡಿ, ಏನ್ ತಪ್ಪಿಲ್ಲ. ಸುನಿತಾಕ ಒಂದ್ ಸ್ವಲ್ಪ ಹೇಳ್ಬಿಡಿ, 1ನೇಯಿಂದ ಇವತ್ತಿನ ತನಕ ಯಾವ ಸ್ಥಳಗಳು ಬೇಗ 1, 2, ಈಗ ಇವತ್ತು 8 ಸ್ಥಳ ಆಗಿದೆ. 8 ಸ್ಥಳಗಳ ಹೆಸರು ಹೇಳ್ಬಿಡಿ ಅಮ್ಮ. ಪಿಂಡಸ್ಥಳ ಆಯ್ತ್ರಿ, ಪಿಂಡಸ್ಥಳ, ಪಿಂಡ ಜ್ಞಾನ ಸ್ಥಳ, ಸಂಸ್ಥಾನೀಯ ಸ್ಥಳ, ಗುರು ಕಾರಣ್ಯ ಸ್ಥಳ ಆಯ್ತು. ಲಿಂಗಧಾರಣ ಸ್ಥಳ, ಮಂತ್ರ ಸ್ಥಳ ಆಯ್ತು. ರುದ್ರಾಕ್ಷಿ, ವಿಭೂತಿ, ಮಂತ್ರ ಆಗಿತ್ರಿ. 8 ಆಗ್ಬೇಕಾಗಿತ್ತು, ನೀವು ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ರೆ ಅಷ್ಟೇ. ಅದ್ ಹೇಗ್ ತಗೋಬೇಕು ಹೇಳಿ. ಗುರು ಬಂದ ತಕ್ಷಣ ಅವನು ಲಿಂಗ ಕೊಡ್ತಾನೆ. ಲಿಂಗ ಆದ ನಂತರ ನಾನು ಪೂಜೆ ಮಾಡ್ಕೊಳ್ತಿದ್ದೆ, ಅದಕ್ಕೆ ವಿಭೂತಿ ಬೇಕು, ರುದ್ರಾಕ್ಷಿ ಬೇಕು, ಅನ್ನೋಕೊಂದ್ ಮಂತ್ರ ಬೇಕು. ಇಲ್ಲಿ ತನಕ ಬಂದಿದೀವಿ ನೋಡಿ ಅಲ್ವಾ. ಪಿಂಡಸ್ಥಳ, ಪಿಂಡ ಜ್ಞಾನ ಸ್ಥಳ, ಸಂಸಾರ ಹೇಯ ಸ್ಥಳ, ಗುರು ಕಾರುಣ್ಯ ಸ್ಥಳ. ಗುರು ನಮಗೆ ಬಂದ್ರು, ಕಾರುಣ್ಯವನ್ನು ಕಲ್ಪಿಸಿ ಇಷ್ಟಲಿಂಗವನ್ನು ಕರುಣಿಸಿದರು. ಹಾಗೇನೆ ಆ ಪೂಜೆಗಾಗಿ ಆ ಶಿವಯೋಗಕ್ಕೆ ಹೋಗಲು 3 ಬೇಕು. ಒಂದು ವಿಭೂತಿ, ರುದ್ರಾಕ್ಷಿ, ಒಂದು ಮಹಾಮಂತ್ರ, ಅದು ಪ್ರಣವ ಪಂಚಾಕ್ಷರಿ ಮಂತ್ರ. ಇಷ್ಟು 8 ಸ್ಥಳಗಳನ್ನ ಇವತ್ತು ಮುಗಿಸಿದೀವಿ. ಸುನಿತಾಕ ಧನ್ಯವಾದ. ಈಗ ಕಾರ್ಯಕ್ರಮ ಮುಗಿಸ್ಬೋದಲ್ವೇ ಸರ್? ಹಾ ಸರ್, ಮುಗಿಸೋಣ ಸರ್. ಆಯ್ತು, ಮಂಗಲ್ ಮಾಡಿ. ಅಣ್ಣವರ ಸಿದ್ದರಾಮೇಶ್ವರ ಇದು ಅಲ್ಲಂಪ್ರಭುಗಳು ಮೊದಲನೇ ಭೇಟಿ ಎಲ್ಲಿ ಆಯ್ತು, ಯಾವ ಬಸವಣ್ಣವ್ರ ಜೊತೆಗೆ? ಅದನ್ನ ಇನ್ನೊಂದ್ಸರಿ ಇಟ್ಕೊಳ್ಳೋಣ, ಸಮಯ ಆಗಿದೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಜೈ ಗುರು ಬಸವ. ಶರಣು ಶರಣಾರ್ಥಿ. ಸರ್ವರಿಗೂ ಸದ್ಭಕ್ತಿಯ ಶರಣು ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು.